ದ ಫೆಡರಲ್ ಕರ್ನಾಟಕದ ಪಾಡ್ಕಾಸ್ಟ್ ಕಾರ್ಯಕ್ರಮಕ್ಕೆ ಹಿರಿಯ ಪತ್ರಕರ್ತರಾದ ದಿನೇಶ್ ಅಮೀನ್ಮಠ್ ಅವರು ನಮ್ಮ ಜೊತೆಗಿದ್ದಾರೆ. ದೇವರಾಜ ಅರಸು ಅವರು 1982ರಲ್ಲಿ ನಿಧನರಾದ ನಂತರ ಸಿದ್ದರಾಮಯ್ಯನವರು ವಿಧಾನಸಭೆ ಪ್ರವೇಶಿಸಿದರು. ಅವರ ನಡುವಿನ ಒಂದು ಹೋಲಿಕೆ ಏನಂದ್ರೆ, ಇಬ್ಬರು ಕೂಡ ಮೈಸೂರು ಪ್ರಾಂತ್ಯದವರು. ಸೈದ್ಧಾಂತಿಕವಾಗಿ ಇಬ್ಬರ ನಡುವೆ ಒಂದು ಸಹಮತ ಇದೆ, ಸಾಮಾಜಿಕ ನ್ಯಾಯದ ಬಗ್ಗೆ ಬದ್ಧತೆ ಇದ್ದವರು. ಈಗ ದೇವರಾಜ ಅರಸು ಅವರದು ಅದೇ ಪ್ರಮುಖವಾಗಿ ನಮ್ಮ ಜನರೇಷನಲ್ಲಿ ಗೊತ್ತಾಗೋದು ಒಂದು ಭೂ ಸುಧಾರಣೆ ಅಥವಾ ಈ ಹಿಂದುಳಿದ ಅಥವಾ ದಲಿತರಿಗೆ ಬಲ ತುಂಬುವಂತಹ ಒಂದು ಕಾರ್ಯಕ್ರಮಗಳು. ಅಂದರೆ ಈ ರೀತಿಯಲ್ಲಿ ನಾವು ಈಗಲೂ ಕೂಡ ದೇವರಾಜ ಅವರು ಇಲ್ಲ, ಆದರೂ ನಾವು ದೇವರಾಜ ಅರಸು ಅವ್ರ ಬಗ್ಗೆ ನಾವು ಪ್ರತಿದಿನ ಮಾತಾಡ್ತೀವಿ. ಬರೀ ಕಾಂಗ್ರೆಸ್ ಅಥವಾ BJP ಕೂಡ ಮಾತಾಡುತ್ತೆ, JDS ಮಾತಾಡುತ್ತೆ, ಅವರ ಬಗ್ಗೆ ಪಕ್ಷಾತೀತವಾಗಿ ಸಾರ್ವಜನಿಕ ವಲಯದಲ್ಲಿ ಮಾತಾಡ್ತಾರೆ. ಅದೇ ರೀತಿ ಛಾಪು ಮೂಡಿಸುವಂಥ ಕಾರ್ಯಕ್ರಮವನ್ನು ಇವರು ಮಾಡಿಲ್ಲ ಅಂತ ಅನಿಸುತ್ತದ ಅಥವಾ ಯಾವ ರೀತಿ? ಇಲ್ಲ, ಒಂದು ನೋಡಿ, ಸಾಮಾಜಿಕ ನ್ಯಾಯದ ಎರಡು ಪ್ರಮುಖ ಅಸ್ತ್ರಗಳು ಭೂ ಸುಧಾರಣೆ ಮತ್ತು ಮೀಸಲಾತಿ. ಅದು ಆಲ್ರೆಡಿ ಇಂಪ್ಲಿಮೆಂಟ್ ಆಗಿದೆ, ಅದರಿಂದ ಇವರಿಗೆ ಮಾಡಲಿಕ್ಕೆ ಏನು ಉಳಿದಿಲ್ಲ ಅಲ್ಲಿ. ಆದರೆ ಭೂ ಸುಧಾರಣೆಗೆ ಮೇಲಿಂದ ಮೇಲೆ ತಿದ್ದುಪಡಿಗಳಾಗ್ತಾ ಇದ್ದು ಇವತ್ತು ಭೂ ಸುಧಾರಣೆ ಒಂದು ಅಸ್ಥಿಪಂಜರ ಉಳಿದಿದೆ. ಆ ಕಾಯ್ದೆಯನ್ನು ಇನ್ನಷ್ಟು ಬಲಪಡಿಸುವ ಕೆಲಸ ಆಗಬೇಕು, ಅದನ್ನು ದುರ್ಬಲಗೊಳಿಸೋದಲ್ಲ. ಒಂದದು. ಇನ್ನೊಂದು ಮೀಸಲಾತಿ ಇದೆಯಲ್ಲ, ಮೀಸಲಾತಿಯನ್ನು ಇವತ್ತು ಸರ್ಕಾರದಲ್ಲಿ 2% ಉದ್ಯೋಗ ಇದೆ, ಸರ್ಕಾರಿ ಉದ್ಯೋಗಗಳು. 98% ಉದ್ಯೋಗ ಇರೋದು ಖಾಸಗಿ ರಂಗದಲ್ಲಿ, ಆಯಿತಾ? ಅದರಿಂದ ಈ ಎರಡನ್ನು ಬೇರೆ ರೀತಿ ಯೋಚನೆ ಮಾಡಬೇಕು. ಅವ್ರ ಮ್ಯಾನಿಫೆಸ್ಟೋದಲ್ಲಿದೆ. ಈಗ ಉದಾಹರಣೆಗೆ ಮೀಸಲಾತಿಯನ್ನು 75%ಗೆ ಏರಿಸ್ತೇವೆ ಅಂತ ಅವ್ರ ಮ್ಯಾನಿಫೆಸ್ಟೋದಲ್ಲಿದೆ. ಅದನ್ನು ಮಾಡಬೇಕು. ಮೊಯ್ಲಿಯವರು ತಂದು ಕೋರ್ಟಿಗೆ ಹೋದು ಇವ್ರು ನಿಲ್ಲಿಸ್ತದು, ಇವರ ಮ್ಯಾನಿಫೆಸ್ಟೋದಲ್ಲಿದೆ, ಅದನ್ನು ಮಾಡಬೇಕು. ಮೀಸಲಾತಿಯನ್ನು ಬಲಪಡಿಸಲು ಒಂದು. ಎರಡನೇದು ಖಾಸಗಿ ರಂಗದಲ್ಲಿ ಮೀಸಲಾತಿಯ ಬಗ್ಗೆ ಅದನ್ನು ಇವರ ಮ್ಯಾನಿಫೆಸ್ಟೋದಲ್ಲಿದೆ. ACC ಮ್ಯಾನಿಫೆಸ್ಟೋದಲ್ಲಿ ಕಳೆದ 2-3 ಚುನಾವಣೆಗಳ ಮ್ಯಾನಿಫೆಸ್ಟೋದಲ್ಲಿ ಇದೆ. ಅದರ ಬಗ್ಗೆ ನಾವು ಚಿಂತನೆ ಮಾಡ್ತೇವೆ ಅಂತ ಆದರೂ ಇದೆ. ಅದನ್ನು ಮಾಡಿದರೆ ಮಾತ್ರ ಮೀಸಲಾತಿ ಅರ್ಥಪೂರ್ಣ ಆಗುತ್ತೆ. ಇಲ್ಲದ್ರೆ ಏನಾಗುತ್ತೆ, ನೀವು 2% ಉದ್ಯೋಗ, 1% ರಿಸರ್ವೇಷನ್, ಅದರಲ್ಲಿ 1% ರಿಸರ್ವೇಷನ್ಗೆ ಗುದ್ದಾಟ ನಡೆಸಿದಾಗೆ ಆಗುತ್ತೆ. ನೀವು ಶಿಕ್ಷಣದಲ್ಲಿ ಎಲ್ಲ ಖಾಸಗಿ ಯೂನಿವರ್ಸಿಟಿಗಳು ಬಂದಿದೆ, ಪ್ರೈವೇಟ್ ಯೂನಿವರ್ಸಿಟಿಗಳು, ಡೀಮ್ಡ್ ಯೂನಿವರ್ಸಿಟಿಗಳು ಬಂದಿದೆ, ಅದಕ್ಕೆ ಯಾವುದು ಮೀಸಲಾತಿ ಅಪ್ಲೈ ಆಗೋದಿಲ್ಲ. ಅದರಿಂದ ಮೀಸಲಾತಿಯನ್ನು ಬೇರೆ ರೀತಿಯಲ್ಲಿ ನೋಡಬೇಕಾದ ಅಗತ್ಯ ಇದೆ. ಅದನ್ನು ಸಿದ್ದರಾಮಯ್ಯನವರು ಮಾಡಬೇಕಾಗತ್ತೆ. ಭೂ ಸುಧಾರಣೆ ಕೂಡ ಹಾಗೆ. ಇವತ್ತು ನೋಡಿ, ಹಳ್ಳಿಗಳಲ್ಲಿ ಜನ ಯಾರು ಕೃಷಿಗೆ ಕೆಲಸ ಮಾಡಲಿಕ್ಕೆ ತಯಾರಿಲ್ಲ, ಅದನ್ನು ಮಾರಲಿಕ್ಕೆ ತಯಾರಾಗಿದ್ದಾರೆ. ಆದರೆ ಅದೇ ರೀತಿ ಭೂ ಸುಧಾರಣೆಯ ಕಾಯ್ದೆಗಳನ್ನು ಸಡಿಲ ಮಾಡ್ತಾ ಇದ್ದಾರೆ ಇವತ್ತು. ಅಂದರೆ ಭಾಳ ಸುಲಭದಲ್ಲಿ ಕೃಷಿಕರಲ್ಲದವರು ಕೂಡ ಭೂಮಿಯನ್ನು ಖರೀದಿಸಲಿಕ್ಕೆ ಸಾಧ್ಯ ಆಗುವ ರೀತಿ ಅಮೆಂಡ್ಮೆಂಟ್ಗಳಾಗಿದೆ. ಅದರಿಂದ ಜನ ಖರೀದಿ ಮಾಡಿದರೆ ಸೇಲ್ ಮಾಡಲಿಕ್ಕೆ ರೆಡಿ ಇದ್ದಾರೆ ಇವತ್ತು. ಸೊ ಈ ಸಿದ್ದರಾಮಯ್ಯನವರು ಮಾಡಬೇಕಾಗಿರೋದು ಭೂ ಸುಧಾರಣೆ ಆಲ್ರೆಡಿ ಜಾರಿಗೆ ಇದೆ, ಮೀಸಲಾತಿ ಜಾರಿಯಲ್ಲಿದೆ, ಅದನ್ನು ಇನ್ನಷ್ಟು ಬಲಪಡಿಸುವ ಕೆಲಸವನ್ನು ಮಾಡಬೇಕು. ಈ ಮೀಸಲಾತಿಗೆ ವಿಚಾರವಾಗಿ ಇದನ್ನು ಬಲಪಡಿಸಬೇಕಾದ್ರೆ ಫಸ್ಟ್ ಅದಕ್ಕೆ ರಿಕ್ವೈರ್ಮೆಂಟ್ ಕಾಸ್ಟ್ ಸೆನ್ಸಸ್ ಆಗಬೇಕು, ಇಲ್ಲದ್ರೆ ಕೋರ್ಟ್ ಪ್ರಶ್ನೆ ಮಾಡುತ್ತೆ. ಅದನ್ನು ಇಮಿಡಿಯೇಟಾಗಿ ಅವರೇ ಜನಕ್ಕೌದು. ಇಡೀ ದೇಶದಲ್ಲಿ ಮೊದಲ ಬಾರಿಗೆ ಕಾಸ್ಟ್ ಸೆನ್ಸಸ್ಸನ್ನು ಮಾಡುವ ಡಿಸಿಷನ್ ತಗೊಂಡವರು ಸಿದ್ದರಾಮಯ್ಯನವರು. ಅವರು ಧರ್ಮಸಿಂಗ್ ಗೌರ್ಮೆಂಟಲ್ಲಿ ಉಪಮುಖ್ಯಮಂತ್ರಿ ಆಗಿದ್ದ. ಆಗಲೇ ಇಂದಿರಾ ಸಾನಿ ಜಡ್ಜ್ಮೆಂಟ್ ಬಂದಿರುತ್ತೆ. ಇಡೀ ದೇಶದಲ್ಲಿ ಬೇರೆ ಯಾರು ಮಾಡಿಲ್ಲ, ಸಿದ್ದರಾಮಯ್ಯನವರೇ ಮಾಡಿದರು. ಆದರೆ ಕಳೆದ ರಿಜಿಮ್ನಲ್ಲೂ ಕೂಡ ಅವರಿಗೆ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕಾಗಿಲ್ಲ, ಕಾಂತರಾಜು ಆಯೋಗದ ವರದಿಯನ್ನು. ಇಲ್ಲಿ ನೋಡಬೇಕಾಗಿರೋದು ಏನಂದರೆ, ಕಾಂತರಾಜು ಆಯೋಗದ ವರದಿಯನ್ನು ಇಲ್ಲಿ ಮಾತ್ರ ಅಲ್ಲ, ಪಾರ್ಟಿ ಹೈಕಮಾಂಡ್ ಕೂಡ ಅದಕ್ಕೆ 10 ವರ್ಷ ಆಗಿದೆ ಅಂತ ರಿಜೆಕ್ಟ್ ಮಾಡಿಸಿಬಿಟ್ರು. ಅವರೇ ಅದನ್ನು ಪ್ರತಿ ಚುನಾವಣಾ ರ್ಯಾಲಿಯಲ್ಲಿ ಹೇಳ್ತಾ ಇದ್ರು. ಕೊನೆಗೆ ಅದನ್ನೇ 10 ವರ್ಷ ಆಯ್ತು ಅಂತ ರಿಜೆಕ್ಟ್ ಮಾಡಿಬಿಟ್ರು. ಅದು ಕೂಡ ಭಾಳ ತಮಾಷೆ ಅಂತ ಅನಿಸಿದ್ದು ನನಗೆ. 10 ವರ್ಷ ಇವತ್ತು ರಿಸರ್ವೇಷನ್ಗೆ ಆಧಾರವಾಗಿರುವ ಅಂಕಿಅಂಶಗಳಿದೆಯಲ್ಲ, ಅದು ಸ್ಯಾಂಪಲ್ ಸರ್ವೆ ಮೇಲೆ ಬಂದಿರೋದು. ನೀವು ಅದು 10 ವರ್ಷ ಆಗಿದ್ದಾರೆ ಅಂದರೆ, ಇವತ್ತು ಹಾವನೂರು ಆಯೋಗದ ವರದಿಯಲ್ಲಿ ಏನು ಅವರು ಸ್ಟ್ಯಾಟಿಸ್ಟಿಕ್ಸ್ ಕಲೆಕ್ಟ್ ಮಾಡಿದೆ ಅದನ್ನೇ ಅಪ್ಡೇಟ್ ಮಾಡ್ತಾ ಬಂದಿದ್ರು ವಿನ ಯಾರು ಮನೆಗೆ ಹೋಗಿ ಪ್ರತ್ಯೇಕ ಸರ್ವೆ ಏನು ಮಾಡಿಲ್ಲ. ಆಗಿದ್ದಾಗ ಕಾಂತರಾಜು ಆಯೋಗದ ವರದಿ ಯಾವುದು ಔಟ್ಡೇಟೆಡ್ ಅಂತ ಹೇಗೆ ಹೇಳ್ತಾರೆ ಅಂತ ಹೇಗೆ ಹೇಳ್ತಾರೆ? ಅದಕ್ಕಿಂತ ಹಿಂದೆ ಯಾವುದೂ ಮಾಡಿಲ್ಲಲ್ಲ. ಹಾಗೆ ಮಾಡಿದ್ದು ಸ್ಯಾಂಪಲ್ ಬೇಸ್ಡ್ ಸರ್ವೆಗಳು ಅದೆಲ್ಲ. ಅದಾಯ್ತು, 80% ಮಾಡಲಿ, ಅದು ಔಟ್ಡೇಟೆಡ್ ಹೇಗಾಗೋದು? ಸೊ ಹೈಕಮಾಂಡ್ ಇವರಿಗೆ ಇದು ಮಾಡಿಲ್ಲ. ನಾನು ವೈಯಕ್ತಿಕವಾಗಿ ಸಿದ್ದರಾಮಯ್ಯನವರ ಭಾಳ ದೊಡ್ಡ ಲೋಪ ಅಂತಲೇ ನಾನು ತಿಳ್ಕೊಳ್ತೇನೆ. ಅದನ್ನು ಯಾವುದೋ ಕಾಸ್ಟ್ ಸೆನ್ಸಸ್ ನಾನು ಅವರಿಗೆ ಒಂದು ಸಾರಿ ಮೀಟ್ ಮಾಡಿದಾಗ ಹೇಳೂ ಇದ್ದೆ, ನೀವು ಈ ಕಾಸ್ಟ್ ಸೆನ್ಸಸ್ ರಿಪೋರ್ಟನ್ನು ಇಂಪ್ಲಿಮೆಂಟ್ ಮಾಡಿದ 5 ವರ್ಷ ಪೂರ್ಣಗೊಳಿಸಿದ್ರು ಇದೊಂದು ಕಳಂಕ ನಿಮ್ಮ ಇತಿಹಾಸದಲ್ಲಿ ಉಳಿದು ಬಿಡುತ್ತೆ. ಆದರೆ ಅಧಿಕಾರ ಹೋದರೆ ಹೋಗಲಿ ಸರ್, ಇಲ್ಲಿಯವರೆಗೆ ಹೇಳಿದೆ ನಾನು, ಅಧಿಕಾರ ಹೋದರೆ ಹೋಗಲಿ, ಇದನ್ನು ಇಂಪ್ಲಿಮೆಂಟ್ ಮಾಡಿ ಅಂತ. ನನ್ನ ಪ್ರಕಾರ ಅಧಿಕಾರ ಹೋಗ್ತಾ ಇರಲಿಲ್ಲ, ಬಲ ಆಗ್ತಿತ್ತು.
ಅದಕ್ಕೆ ಒಂದು ಕಾರಣ ಹೈಕಮಾಂಡಿಂದಲೂ ಅವರಿಗೆ ಒಂದು ಸಪೋರ್ಟ್ ಸಿಗಬೇಕಿತ್ತು. ನನಗೆ ಆಶ್ಚರ್ಯ ಆಯಿತು, ರಾಹುಲ್ ಗಾಂಧಿ ಒ ಬಿ ಸಿಗಳ ಬಗ್ಗೆ ಮಾತಾಡಿ, ಕಾಸ್ಟ್ ಸೆನ್ಸಸ್ ಬಗ್ಗೆ ಮಾತಾಡಿ ಸಡನ್ ಅದನ್ನು ಚೇಂಜ್ ಮಾಡಲಿಕ್ಕೆ ಹೇಳಿದ್ದು ಇದೆಯಲ್ಲ, ಅದೊಂದು ಪರ್ಸ್ನಲಿ ಅವ್ರಿಗೆ ಸೆಟ್ ಬ್ಯಾಕ್ ಮತ್ತು ಇಡೀ ಐಂದ ಸಮುದಾಯಕ್ಕೆ ಒಂದು ಭಾಳ ಸೆಟ್ ಬ್ಯಾಕ್ ಅಂತ ನನಗೆ ಅನಿಸುತ್ತೆ. ಈ ಎರಡು ಬಲ ಆಗಿಲ್ಲ ಅಂತ ಅಲ್ಲ. ಉದಾಹರಣೆಗೆ ಪರಿಶಿಷ್ಟ ಜಾತಿ ಅಂದರೆ ಪರಿಶಿಷ್ಟ ವರ್ಗಕ್ಕೆ ಅವ್ರು ಕೊಟ್ಟ ಕೊಡುಗೆ ಇದ್ದಲ್ಲ, ಉದಾಹರಣೆಗೆ SCP TSP ನಿಮ್ಮ ಡೆವಲಪ್ಮೆಂಟ್ ಫಂಡಲ್ಲಿ 25% ತೆಗೆದುಹಿಡಿದು ದೇಶದಲ್ಲಿ ಮೊದಲ ಬಾರಿ ಒಂದು ಕಾಯ್ದೆ ರೂಪದಲ್ಲಿ ತಂದಿದ್ದಾರೆ. ಅದು ನನ್ನ ಪ್ರಕಾರ ಮೀಸಲಾತಿಯ ನಂತರ ದಿನಗಳಲ್ಲಿ ಭಾಳ ದೊಡ್ಡ ಒಂದು ಯೋಜನೆ. ಅದರ ನಂತರ ಸರ್ಕಾರಿ ಗುತ್ತಿಗೆಯಲ್ಲಿ ಅವರಿಗೆ ರಿಸರ್ವೇಷನ್ ಕೊಟ್ಟಿದ್ದಾರೆ, ಬಡ್ತಿಯಲ್ಲಿ ಅವರಿಗೆ ರಿಸರ್ವೇಷನ್ ಕೊಟ್ಟಿದ್ದಾರೆ. ಇದೆಲ್ಲ ಒಳ್ಳೆ ಕಾರ್ಯಕ್ರಮನೇ. ಈಗ ಉದಾಹರಣೆಗೆ ವಿದ್ಯಾಸಿರಿ ಅಂತ ಬ್ಯಾಕ್ವರ್ಡ್ಗಳಿಗೆ ಕೊಟ್ಟ ಕಾರ್ಯಕ್ರಮ, ಅದು ಒಳ್ಳೆ ಕಾರ್ಯಕ್ರಮನೇ. ಅರಿವು ಅಂತ ಒಂದು ಕಾರ್ಯಕ್ರಮ ಕೊಟ್ಟಿದ್ದಾರೆ. ಇವತ್ತು ಬ್ಯಾಕ್ವರ್ಡ್ ಕ್ಲಾಸ್ನ ಹುಡುಗರು ಪ್ರತಿಭಾವಂತರಿಗೆ ಫಾರಿನ್ನಲ್ಲಿ ಹೋಗಿ ಕಳೀಲಿಕ್ಕೆ 10 ಲಕ್ಷ ರೂಪಾಯಿದ್ದು ಕೊಡ್ತಾರೆ. ಅವರ ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜು ಫೀಸ್ ರಿಯಂಬರ್ಸ್ಮೆಂಟ್ ಮಾಡೋ ಅರಿವು ಕಾರ್ಯಕ್ರಮ ಅದೇ, ಅದನ್ನು ಕೊಡ್ತಾ ಇದ್ದಾರೆ. ಕೊಟ್ಟಿಲ್ಲ. ಈ ಉದಾಹರಣೆ ಕೃಷಿ ಭಾಗ್ಯ ಭಾಳ ಒಳ್ಳೆಯ ಕಾರ್ಯಕ್ರಮಗಳು ಎಲ್ಲ ಆಗಿದೆ. ಈ ಉದಾಹರಣೆಗೆ ಈಗ ರೈತರಿಗೆ ಕೊಟ್ಟ ಕ್ಷೀರ ಭಾಗ್ಯ, ಅವರಿಗೆ 5 ರೂಪಾಯಿ ಸಬ್ಸಿಡಿ ಕೊಡುವಂಥದ್ದು. ಆದರೆ ಅದು ಪ್ರತಿ ಮುಖ್ಯಮಂತ್ರಿನೂ ಅಥವಾ ಪ್ರತಿ ಸರ್ಕಾರನೂ ಕೂಡ ಅವರದೇ ಆದ ಒಂದು ಈ ಥರ ಅಂದರೆ ಪ್ರಾಜೆಕ್ಟ್ ಯೋಜನೆಗಳನ್ನು ಮಾಡುತ್ತೆ, ಮಾಡೋದಿಲ್ಲ ಅಂತಲ್ಲ. ದೇವರಾಜ ಅರಸು ಅವರದ್ದು ಒಂದು ಅದೇ ಲ್ಯಾಂಡ್ಮಾರ್ಕ್. ಹೌದು, ಲ್ಯಾಂಡ್ಮಾರ್ಕ್. ಏನಂದರೆ ಆಗ ಅಂಥದ್ದು ಯಾವುದು ನಡೆಯುತ್ತಿತ್ತು. ಈಗ ಕೆಲವು ಕಾರ್ಯಕ್ರಮಗಳು ಆಲ್ರೆಡಿ ಇಂಪ್ಲಿಮೆಂಟ್ ಆಗಿದೆ. ಈಗ ಅದರ ಮುಂದೆ ಹೋಗಿ ಯೋಚನೆ ಮಾಡಬೇಕು ಈಗ ಆಯ್ತಲ್ಲ. ಈಗ ಉದಾಹರಣೆಗೆ ದೇವರಾಜ ಅರಸು ಕಾಲದಲ್ಲಿ ಇರಿಗೇಷನ್ಗೆ ಭಾಳ ದುಡ್ಡು ಕೊಡಲಿಕ್ಕೆ ಆಗಲಿಲ್ಲ, ಅವರು ಸೋಷಿಯಲ್ ಸೆಕ್ಟರ್ಗೆ ಭಾಳ ಇನ್ವೆಸ್ಟ್ ಮಾಡಿದರು. ಈಗ ಇವರು 13ರಿಂದ 18ರ ಅವಧಿಯಲ್ಲಿ ಸುಮಾರು 60,000 ಕೋಟಿ ಕೃಷ್ಣ ಮತ್ತು ಕಾವೇರಿಗೆ ಮಾಡಿದರು. ಸೊ ಹಾಗೆ ಈಗ ನೋಡಿ, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್, ಇಂಡಸ್ಟ್ರಿಯಲ್ ಇನ್ಫ್ರಾಸ್ಟ್ರಕ್ಚರ್ ಉದಾಹರಣೆಗೆ ದೇವರಾಜ ಅರಸು ಕಾಲದಲ್ಲಿ ಅಂಥ ಒತ್ತಡ ಇರಲಿಲ್ಲ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ. ಅಂದರೆ ಜನಸಂಖ್ಯೆ ಅಷ್ಟು ಕಡಿಮೆ ಇತ್ತು, ಆ ರೀತಿ ಟ್ರಾಫಿಕ್ ಜಾಮ್ಗಳು ಮತ್ತೊಂದು ಏನೂ ಇರಲಿಲ್ಲ. ಅದರಿಂದ ಆ ಕಾಲದಲ್ಲಿ ಅದು ಅಗತ್ಯ ಇರಲಿಲ್ಲ. ಈ ಕಾಲದಲ್ಲಿ ಬಜೆಟ್ನ ಒಂದು ದೊಡ್ಡ ಪಾಲು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಹೋಗುತ್ತೆ, ಇರಿಗೇಷನ್ಗೆ ಹೋಗುತ್ತೆ. ಅದರ ಪ್ರಯಾರಿಟಿಗಳೆಲ್ಲ ಚೇಂಜ್ ಆಗಿದೆ. ಈಗ ಗ್ಯಾರಂಟಿ ಸ್ಕೀಮ್ ಅದೇ ಒಂದು ನೋಡಿ. ಇಷ್ಟು ವರ್ಷಗಳ ನಂತರ ನೋಡಿ ದೇವರಾಜ ಅರಸು ಅವರು ಇವತ್ತು ಅವರು ಪಾಪ್ಯುಲರ್ ಅಂತ ನಾನು ಹೇಳೋದಿಲ್ಲ ಅದನ್ನು. ಇವತ್ತು ಮನ್ರೇಗಾದ ಬಗ್ಗೆ ಭಾಳ ಚರ್ಚೆ ಆಗ್ತದೆ. ಅದನ್ನು ಮೊದಲು ಇಡೀ ದೇಶದಲ್ಲಿ ಮೊದಲ ಬಾರಿ ಇಂಪ್ಲಿಮೆಂಟ್ ಮಾಡಿದವರು ದೇವರಾಜ ಅರಸು ಅವರು. 72ರಲ್ಲಿ ಅವರು ಅಧಿಕಾರಕ್ಕೆ ಬಂದಾಗ ರಾಜ್ಯದಲ್ಲಿ ತೀವ್ರ ಬರಗಾಲ ಇತ್ತು. MI ಗೋರ್ಪಡೆ ನೀವು ಆ ಬಜೆಟ್ ತೆಗೆದು ನೋಡಿದರೆ ಅದು 40 ಪುಟದ ಒಂದು ಬಜೆಟ್. ಅವರು ಹೆಚ್ಚು ಕಡಿಮೆ ಒಂದು 30-40% ಬರ ಪರಿಹಾರಕ್ಕೆ ಇಟ್ಟುಬಿಡ್ತಾರೆ MI ಗೋರ್ಪಡೆಯವರು. ಅದು ಆಗದೇ ಇದ್ದಾಗ 100 ದಿನಗಳ ಉದ್ಯೋಗದ ಖಾತರಿ ಯೋಜನೆಯನ್ನು ಕೂಲಿಗಾಗಿ ಕಾಳು ಅಂತ ಒಂದು ಕಾರ್ಯಕ್ರಮ ತರ್ತಾರೆ. ಇವತ್ತಿನ ಮನ್ರೇಗ ಅದು. ನಾವೆಲ್ಲ ಏನು ಹೇಳ್ತೇವೆ, ಮನಮೋಹನ್ ಸಿಂಗ್ ತಂದರು ಅಂತ ತಂದರು. ಈಗ ಯುವ ನಿಧಿಗೆ ಅನ್ಎಂಪ್ಲಾಯ್ಡ್ಗೆ ಸ್ಟೈಪೆಂಡ್ರಿ ಕೊಡ್ತಾರೆ. ನಿರುದ್ಯೋಗಿ ಭತ್ಯೆ ಶುರು ಮಾಡಿದರು ದೇವರಾಜ ಅರಸು ಅವರು. ಇವತ್ತು ವಸತಿ ಯೋಜನೆ ಹೇಳ್ತೇವಲ್ಲ, ಅದನ್ನು ಇಂಪ್ಲಿಮೆಂಟ್ ಮಾಡಿದವರು ದೇವರಾಜ ಅರಸು ಅವರು. ಓಲ್ಡ್ ಏಜ್ ಪೆನ್ಷನ್ ಅನ್ನು ತಂದವರು ದೇವರಾಜ ಅರಸು ಅವರು. ನೀವು ನಿವೃತ್ತಿಯ ವಯಸ್ಸನ್ನು 58ರಿಂದ 55ಕ್ಕೆ ಇರ್ತಾರೆ. ಅಂದರೆ ಈಗ ರಿಸರ್ವೇಷನ್ನಲ್ಲಿ OBC ಗಳೆಲ್ಲ ಜಾಯಿನ್ ಆಗಲಿಕ್ಕೆ ಆಗುತ್ತೆ ಅಲ್ಲ ಗೌರ್ಮೆಂಟ್ ಜಾಬ್ಗೆ, ಅಷ್ಟು ಎಂಪ್ಲಾಯ್ಮೆಂಟ್ಗಳು ಖಾಲಿ ಆಗುತ್ತೆ. ಸೊ ಇದನ್ನೆಲ್ಲ ಮಾಡಿದ್ದಾರೆ ಅವರು. ನಾವು ಹೇಳ್ತೇವೇನು ಭೂ ಸುಧಾರಣೆ ಇದಲ್ಲ ಅಲ್ಲ, ಮಲವರೋ ಪದ್ಧತಿ ನಿಷೇಧ, ಜೀತ ವಿಮುಕ್ತಿ ಮಾಡಿದ್ದು, ಕೂಲಿಗಾಗಿ ಕಾಳು, ಇವರಿಗೆ ಸ್ಟೈಫಂಡ್ರಿ ಕೊಟ್ಟಿರೋದು, ಇಂಥ ಸೀರೀಸ್ ಆಫ್ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಇದರ ಜೊತೆಗೆ. ಆದರೆ ಈ ಕಾಲದ ಚಾಲೆಂಜ್ ಕೂಡ ಸ್ವಲ್ಪ ಬೇರೆ ಇದೆ. ಅಂದರೆ ಇರಿಗೇಷನು, ಇನ್ಫ್ರಾಸ್ಟ್ರಕ್ಚರ್, ಇವತ್ತು ಎಂಪ್ಲಾಯ್ಮೆಂಟ್ ಭಾಳ ದೊಡ್ಡ ಇಶ್ಯೂ ಆಗಿದೆ. ಎಂಪ್ಲಾಯ್ಮೆಂಟ್ ಜನ್ರೇಷನ್ ಆಗಬೇಕು, ಅದರ ಇಂಡಸ್ಟ್ರಿ ಡೆವಲಪ್ ಆಗಬೇಕು. ಈಗ ನೀವು ನೋಡಿ, ಈ ಪೀರಿಯಡಲ್ಲಿ ಇನ್ನೊಂದು ಭಾಳ ಮಂದಿಗೆ ಗೊತ್ತಿಲ್ಲದ ಒಂದಿದೆ. IT ಕಾರಿಡಾರಿಗೆ ಶಂಕುಸ್ಥಾಪನೆ ಮಾಡಿದ್ದು ಎಲೆಕ್ಟ್ರಾನಿಸಿಟಿ ಕಾರಿಡಾರ್ಗೆ. ಅಂದರೆ ಅದರಲ್ಲಿ ಯುರೋಪ ಮಹಿಳೆಯರ ರೋಲ್ ಇದೆ. ಅವರು ಆಗ ಇಂಡಸ್ಟ್ರಿ ಮಿನಿಸ್ಟರ್ ಅವರು. ಅದನ್ನು ಆ ಕಾಲದಲ್ಲಿ ಅವರು ಯೋಚನೆ ಮಾಡಿದ್ದಾರೆ. ಬರೀ ಸೋಷಿಯಲ್ ಸೆಕ್ಟರ್ಗೆ ಖರ್ಚು ಮಾಡಿದ್ದು ಕೂಡ ಅಲ್ಲ. ದೇವರಾಜ್ ಅವರ ವಿಷನರಿ. ಅಂಥ ನೀವು ಮತ್ತೊಬ್ಬರಿಗೆ ಕಂಪೇರ್ ಮಾಡೋದೇ ಸ್ವಲ್ಪ ಕಷ್ಟ ಅವರನ್ನು. ಅವರ ಅಂದರೆ ಅಂಥದ್ದೊಂದು ಓದಿತ್ತು ಅವರಿಗೆ. ನೀವು ಆ ಕಾಲದ ಯಾರಾದರೂ ಸೀನಿಯರ್ ಜರ್ನಲಿಸ್ಟ್ಗಳ ಹತ್ರ ನೀವು ಮಾತಾಡಿ. ಈಗ ಉದಾಹರಣೆಗೆ ಒಡ್ಡರಸಿ ರಘುರಾಮ್ ಶೆಟ್ಟರು ನನ್ನ ಹತ್ರ ಹೇಳ್ತಾ ಇದ್ರು. ಅವರು ಸಂಜೆ ಹೊತ್ತು ಗುಂಡಾಕ್ಲಿಕ್ಕೆ ಕರೀತಾ ಇದ್ರು. ಕರೆದು ಅವರ ಒಪಿನಿಯನ್ ತಗೊಳ್ತಾ ಇದ್ರು. ಗರುಡಗಿರಿ ನಾಗರಾಜು, ನಮ್ಮ ಶೈಲೇಶ್ ಚಂದ್ರ ಗುಪ್ತಾ, ಯಾರನ್ನ ಸೀನಿಯರ್ ನೀವೇ ಬೇಕಾದ್ರೆ ಮಾತಾಡಿ. ಅವರು ಎಲ್ಲರನ್ನೂ ಈಗ ಒಂದು ಪತ್ರಿಕೆಯಲ್ಲಿ ಒಬ್ಬನ ಬೈಲೈನ್ ಸರಿಯಾಗಿ ಬಂದು ಒಂದು ಒಳ್ಳೆ ವರದಿಯೆಲ್ಲ ಮಾಡಿದರೆ ಅವರು ಎಷ್ಟೇ ಜೂನಿಯರ್ ಆದರೂ ಬನ್ನಿ ಬುದ್ಧಿಯವರೇ ಅಂತ ಕರಿತಾ ಇದ್ರಂತೆ. ಇದು ಉದಾಹರಣೆ ಬ್ರಾಹ್ಮಣರಾದರೆ ಇವರು ಶೇಷರಾಘವಾಚಾರ್ಯ ಅಂತ ಒಬ್ಬರು ಜರ್ನಲಿಸ್ಟ್ ಇದ್ದರು. ಅವರು ಯಾವಾಗಲೂ ಹೋಗುವರಂತೆ. ಅವ್ರನ್ನ ಬುದ್ಧಿಯಾರ ರಘುರಾಮ್ ಶೆಟ್ಟರನ್ನು ಅವರೇ ಕರ್ಕೊಂಡು ಹೋಗಿರೋದು. ಸೊ ಅವರಿಗೊಂದು ಒಳ್ಳೆ ಓದಿತ್ತು.
ಟಾಲ್ಸ್ಟಾಯನ್ನವರು ಓದಿದ್ದಾರೆ, ರಾಮಾಯಣ ಮಹಾಭಾರತ ಮತ್ತೆ ಮತ್ತೆ ಓದ್ತಾ ಇದ್ರಂತೆ ಅವರು. ಇಂಗ್ಲೀಷ್ ನಾವೆಲ್ಗಳನ್ನು ಅನ್ನೋನ್ ಮ್ಯಾನ್ ಅಂತ ಒಂದು ಏನು ಅದನ್ನು ಎಷ್ಟು ಸಾರಿ ಓದಿದ್ದಾರಂತೆ, ಅವರಿಗೆ ಹೇಳ್ಕೊಂಡಿದ್ದಾರೆ ಅದನ್ನೆಲ್ಲ. ಸೊ ಅವರೊಂದು ಒಂದು ಡಿಫರೆಂಟ್ ಕೈಂಡ್ ಆಫ್ ದಿ ಪೊಲಿಟಿಷಿಯನ್ ಅವ್ರಿಗೆ. ಅವರು ಬಾಯಲ್ಲಿ ನಾನು ಕಾರ್ಲ್ ಮಾರ್ಕ್ಸನ್ನು ಓದಿದ್ದೇನೆ ಅವ್ರಿಗೆಲ್ಲರನ್ನು ಓದಿದ್ದಾರೆ. ಇನ್ನು ಭೂ ಸುಧಾರಣೆ ಕಾಯ್ದೆಯನ್ನು ಮಾಡುವಾಗ ಆ ಕಮಿಟಿಯಲ್ಲಿ ಬಿ ವಿ ಕಕ್ಕಿಲಾಯರನ್ನು ಹಾಕ್ತಾರೆ. ಕಕ್ಕಿಲಾಯ್ ಅಂದರೆ ಎಲ್ಲೆಲ್ಲಿ ಐಡಿಯಾಗಳಿದೆ, ಅವನು ಯಾವ ಪಾರ್ಟಿಯವನೇ ಆಗಲಿ ಅದನ್ನು ತಗೊಂಡು ಬಂದು ಅದನ್ನು ಈಗ ತುರ್ತು ಪರಿಸ್ಥಿತಿಯಲ್ಲಿ ಇಡೀ ದೇಶದಲ್ಲಿ ಅಟ್ರಾಸಿಟಿಗಳು ನಡೆಯುತ್ತೆ. ಕರ್ನಾಟಕದಲ್ಲಿ ಏನೂ ಆಗಿಲ್ಲ. ಅದು ಕರ್ನಾಟಕದಲ್ಲೇ ಇಲ್ಲಲ್ಲ ಅವ್ನು ಚೆನ್ನಾಗಿ ನೋಡ್ಕೊಳ್ಳೋಂಥ ಈಗ ಎಲ್ಲ ಅದ್ವಾನಿ ವಾಜಪೇಯಿ ಎಲ್ಲ ಇಲ್ಲೇ ಇದ್ದಲ್ಲ ಜೈಲಲ್ಲಿ, ಆರಾಮಾಗಿ ಅವರು ಇದ್ದರು. ಅವರು ಅದನ್ನು ಇದು ಮಾಡಲಿಕ್ಕೆ ಹೋಗಲಿಲ್ಲ. ಸೇಡಿನ ರಾಜಕಾರಣ ಅವ್ರ ಹತ್ರ ಇರಲಿಲ್ಲ. ಅದನ್ನೆಲ್ಲ ದೇರ್ ಆರ್ ಸಮ್ ಗುಡ್ ಕ್ವಾಲಿಟೀಸ್, ದೇರ್ ಆರ್ ಲಾಟ್ ಆಫ್ ಗುಡ್ ಕ್ವಾಲಿಟೀಸ್ ಅವರ. ಆದರೆ ಕೊನೆಯ ದಿನಗಳಲ್ಲಿ ನಾನು ಯಾವಾಗಲೂ ಹೇಳ್ತೀನಿ, ಬಹುಶಃ ಎಲ್ಲ ರಾಜಕಾರಣಿಗಳು ಅದನ್ನು ಕಲಿಯೋದು ಇದೆ. ಒಂದು ದೇವರಾಜ ಅರಸರ ಬಗ್ಗೆ ಒಂದು ಅಪವಾದ ಏನಂದರೆ ಅವರಿಗೆ ಭಾಳ ಗರ್ಲ್ ಫ್ರೆಂಡ್ಗಳಿದ್ರು ಅಂತ. ಅವರ ಕೊನೆಗೆ ಸಾವಿನ ಮಿಸ್ಟ್ರಿ ಕೂಡ ಆ ರೀತಿಯಾಗಿರುತ್ತೆ ಅಲ್ವಾ. ಯಾವುದೋ ಒಂದು ಹೆಣ್ಮಗಳ ಮನೆಯಲ್ಲಿ ಅವರು ಸಿಗ್ತೆ. ಇನ್ನೊಂದು ಅವರಿಗೆ ಸ್ವಲ್ಪ ಮೂಢನಂಬಿಕೆ ಜ್ಯೋತಿಷಿಗಳದ್ದು ಹುಚ್ಚಿತ್ತು ಅಂತ ಭಾಳ ಮಂದಿ ಇತ್ತು. ಮೂರನೇದಾಗಿ ಒಂದು ಬಟ್ಟಂಗಿಗಳ ಕೂಟ ಅವರ ಸುತ್ತ ಇತ್ತು. ಇದು ಬಟ್ಟಂಗಿಗಳ ಕೂಟ ಎಲ್ಲ ಪೊಲಿಟಿಷಿಯನ್ಗಳನ್ನು ಬಾಧಿಸಿದೆ. ಅದು ಬಹುಶಃ ಸಿದ್ದರಾಮಯ್ಯನವರನ್ನು ಬಾಧಿಸಿದೆ. ನಾನು ಅದಕ್ಕೆ ಹೇಳ್ತೇನೆ, ಅರಸು ಅವರಿಂದ ಕಲಿಯಬೇಕಾದ ಭಾಳಷ್ಟು ಪಾಠಗಳಿದೆ, ಅವರಿಂದ ಕಲಿಯಬಾರದ ಪಾಠಗಳು ಕೂಡ ಇದೆ ಅಂತ. ಭಾಳ ಮುಖ್ಯ ನೋಡಿ, 77ರಲ್ಲಿ ಯಾವಾಗ ಇಂದಿರಾ ಗಾಂಧಿಯನ್ನು ಅವರು ಚಿಕ್ಕಮಗಳೂರಿಗೆ ತಂದು ಗೆಲ್ಲಿಸಿ ಕಳಿಸ್ತಾರೆ, ಆಗ ಅವರಿಗೆ ಅನಿಸುತ್ತೆ ನಾನು ಕೂಡ ದೊಡ್ಡ ಲೀಡರ್ ಅಂತ. ಅವರಿಗೆ ಅನಿಸಿದ್ದಾಗ ಸುತ್ತ ಇದ್ದವರು ಇದ್ದಾರಲ್ಲ, ಸಾರ್ ನೀವು ಅಲ್ಲದ್ರೆ ಇಂದಿರಾ ಗಾಂಧಿಯಲ್ಲಿ ನೀವು ಇವತ್ತು ಇಲ್ಲಿ ಅಲ್ಲ ಸರ್, ದೇಶದ ರಾಜಕಾರಣದಲ್ಲಿರು, ಅಲ್ಲಿಯವರೆಗೆ ಅದರ ಬಗ್ಗೆ ಯೋಚನೆ ಮಾಡೋದವರು ಯೋಚನೆ ಮಾಡಲಿಕ್ಕೆ ಸಿಗ್ತಾರೆ. ಈಗ ನೋಡಿ, ಅವ್ರು ಎಷ್ಟು ಪ್ಲ್ಯಾನ್ಡ್ ಆಗಿ 72ರ ಇಲೆಕ್ಷನ್ ಮಾಡಿದ್ದಾರೆ. ಆಗ ಇಂದಿರಾ ಗಾಂಧಿ ಎದುರು ಹಾಕ್ಕೊಳ್ಳಿಕ್ಕೆ ಎಲ್ಲೂ ಹೋಗಲಿಲ್ಲ. ಅವರು ಅನಗತ್ಯವಾಗಿ ಸಂಜಯ್ ಗಾಂಧಿ ಬಗ್ಗೆ ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ಮಾತಾಡಿದ್ದು ಅಗತ್ಯನೇ ಇರಲಿಲ್ಲ ಅವರಿಗೆ. ಸಂಜಯ್ ಗಾಂಧಿ ಬಗ್ಗೆ ಮಾತಾಡಿದ ಕೂಡಲೇ ಸಂಜಯ್ ಗಾಂಧಿಗೆ ಹತ್ತಿರ ಇದ್ದ ಗುಂಡೂರಾವ್ ಇವರೆಲ್ಲ ದಿನಾ ಚಾಡಿ ಹೇಳಲಿಕ್ಕೆ ಶುರು ಮಾಡ್ತಾರೆ. ಸೊ ಅವರಲ್ಲಿ ಆಕಾಂಕ್ಷೆ ನೋಡಿ, ಈ ಕಾಲದಲ್ಲಿ ಒಬ್ಬ ರಾಜ್ಯದ ಒಬ್ಬ ನಾಯಕ ರಾಷ್ಟ್ರ ರಾಜಕಾರಣದ ಕನಸನ್ನು ಕಾಣೋದು ಅದು ಸಹಜ. ಆದರೆ 70ರ ದಶಕದಲ್ಲಿ ಇದೆಯಲ್ಲ, 70ರ ದಶಕದಲ್ಲಿ ಆ ರೀತಿ ಕಂಡ್ರೆ ಅದು ಭಾಳ ದುಬಾರಿ. ಅದು ಇಟ್ ವಾಸ್ ವೆರಿ ಕಾಸ್ಟ್ಲಿ ಫಾರ್ ಹಿಸ್ ಪೊಲಿಟಿಕಲ್ ಕರಿಯರ್. ಸೊ ಅವರು ಅಂದರೆ ಬಿಕಾಸ್ ಆಫ್ ದಿ ಬಟ್ಟಂಗಿಗಳು ಜ್ಯೋತಿಷಿಗಳು ಅವರು ಅದನ್ನು ಎಲ್ರಿಗೂ, ಇಂದಿರಾ ಗಾಂಧಿ ಕೂಡ ಅದನ್ನ ಆಶೆ ಆಗಿದ್ದೆ ಅದರಲ್ಲಿ. ಸಿದ್ದರಾಮಯ್ಯನವರ ಸುತ್ತನ್ನು ಕೂಡ ಈಗ ನಾವು ಏನು ಬಚ್ಚಿಟ್ಟರು ಎಲ್ರಿಗೂ ಗೊತ್ತಿರುತ್ತೆ. ಅವರಿಗೆ ಬೇಕಾದ ಒಂದು ಕೂಟ ಇರುತ್ತೆ, ಅವರು ಅದನ್ನು ದಾಟಿ ಯೋಚನೆ ಮಾಡಬೇಕು, ಅಂಥವ್ರನ್ನ ಇಟ್ಕೊಳ್ಬೇಕು, ಇದ್ರಾಗ ಸರಿಯಾಗುತ್ತೆ. ಅದು ಎಲ್ಲರೂ ಅದಕ್ಕೆ ಬಲಿಯಾಗ್ತಾ ಇದ್ದಾರೆ, ಅದು ಇದೆ. ಈಗ ಆಗಿನ ಸಂದರ್ಭದಲ್ಲಿ ದೇವರಾಜ ಅರಸು ಅವರು ರಾಜಕೀಯವಾಗಿ ಯಾವ ಥರ ಸವಾಲಿತ್ತು? ಯಾಕಂದರೆ ಅಲ್ಲಿ ಆಗ ಇದ್ದದ್ದು ಕಾಂಗ್ರೆಸ್ಸು ಮತ್ತು ಜನತಾರಂಗ ಈ ಥರದ ರಾಜಕಾರಣಗಳು ಮತ್ತು ಕಮ್ಯುನಿಸ್ಟು ಸ್ವಲ್ಪ ಇತ್ತು. ಆದರೆ ಈಗ ಕಾಂಗ್ರೆಸ್ ಮತ್ತು BJP ಈ ಥರದ ಒಂದು ರಾಜಕಾರಣ ಇದೆ. ಇಲ್ಲೀಗ ಇಂದಿರಾ ಗಾಂಧಿ ಆ ಕಾಲದಲ್ಲಿ ಯಾವ ಥರ ಪ್ರಭಾವಿಗಳಾಗಿದ್ದರು ಈ ರಾಷ್ಟ್ರ ಮಟ್ಟದಲ್ಲಿ, ಈಗಲೂ BJPಯಲ್ಲಿ ನರೇಂದ್ರ ಮೋದಿ ಮತ್ತು ಇವರ ಪರಿವಾರಗಳು ತುಂಬ ಸ್ಟ್ರಾಂಗ್ ಆಗಿದ್ದಾವೆ. ಇಂಥ ಸಂದರ್ಭದಲ್ಲಿ ಅದು ಕಂಪೇರ್ ಹೇಗೆ ಮಾಡ್ಬೋದು? ಅಂದರೆ ಅವರು ಎದುರಿಸಿದ ಸವಾಲುಗಳು ಅಲ್ಲ, ಅದೇ ಹೇಳ್ತಾ ಇರೋದು. ಇವತ್ತು ದೇವರಾಜ ಅರಸು ಇದ್ದಾಗ ಅವರದೇ ಪಕ್ಷ ಕೇಂದ್ರದಲ್ಲಿ ಅಧಿಕಾರದಲ್ಲಿತ್ತು ಮತ್ತು ಸೈದ್ಧಾಂತಿಕವಾಗಿ ಕೂಡ ಅವರ ಯೋಚನೆಗೆ ತಕ್ಕಾಗಿತ್ತು. ಅದೇ ಬ್ಯಾಂಕ್ಗಳ ರಾಷ್ಟ್ರೀಕರಣ ಮಾಡಿದರು, ರಾಜಧಾನಿ ಪದ್ಧತಿ ರದ್ದತಿ ಮಾಡಿದರು, ಈ 20 ಪಾಯಿಂಟ್ ಪ್ರೋಗ್ರಾಮ್, ಗರೀಬಿ ಹಠಾವೋ ಘೋಷಣೆ, ಇದು ಕೂಡ ದೇವರಾಜ ಅರಸು ಅವರ ಯೋಚನೆಗೆ ಸಿಂಕ್ ಆಗ್ತಾ ಇತ್ತು. ಅದರಿಂದ ಅದು ಮುಂದುವರಿತು. ಮತ್ತು ಅವರು ಕೊನೆಗೆ ಅವರು ವೀಕ್ ಆದ್ರಲ್ಲ, 77ರ ನಂತರ ಜೈಲಿಗೆ ಹೋದ್ರು, ಅದೆಲ್ಲ ವೀಕ್ ಆಯಿತು, ಸೋತು ಹೋದ್ರಲ್ಲ. ಇವರಿಗೆ ಇನ್ನಷ್ಟು ಬಲ ಬಂದುಬಿಡ್ತಾಗ. ಅದರಿಂದ ಅವರಿಗೆ ಕೇಂದ್ರ ಸರ್ಕಾರದಿಂದ ಯಾವ ಸವಾಲುಗಳು ಅವ್ರಿಗೆ ಎದುರಾಗಲಿಲ್ಲ. ಅವರ ಪಕ್ಷದೊಳಗೆ ಹೇಗಿತ್ತು ಆ ಕಾಲದಲ್ಲಿ? ಪಕ್ಷದೊಳಗಡೆ ವಿರೋಧ ಇತ್ತು. ಅದೇ ಹೇಳಿದ್ದಲ್ಲ ನೀವು, ಈಗ ಅವರು 52ರಿಂದ 52, 55 ಅವ್ರು ಇಲೆಕ್ಟ್ ಆದರು. ಅದರ ನಂತರ ಎಲ್ಲ ಇಲೆಕ್ಷನಲ್ಲಿ ಅವ್ರಿಗೆ ಟಿಕೆಟ್ ನಿರಾಕರಿಸುವ ಪರಿಸ್ಥಿತಿ ಬಂದರು. ನಿಜಲಿಂಗಪ್ಪ ಅವರು ವಿರೋಧ ಇದ್ದರು ಅವರಿಗೆ, ಸಾವ್ಕಾರ್ ಚೆನ್ನಯ್ಯನವರು. ಆಮೇಲೆ ಇವರು ಮೊದಲು ಇಲೆಕ್ಷನ್ಗೆ ನಿಲ್ಲಬೇಕಂದಾಗ ಇವ್ರು ನಿಲ್ಲಕ್ಕೆ ಕೇಳೋದಿಲ್ಲ. ಯಾರೋ ಶ್ರೀನಿವಾಸ್ ಅಯ್ಯಂಗಾರ್ ಅಂತ ಒಬ್ಬರು ಬ್ರಾಹ್ಮಣರು ಕಾಂಗ್ರೆಸ್ನಲ್ಲಿದ್ದವರು, ಸ್ವಲ್ಪ ಬ್ರೈಟ್ ಇದ್ದಾನೆ ಹುಡುಗ,
ಇವನನ್ನು ಪಾರ್ಟಿಗೆ ಸೇರಿಸುವಂತ ಹೇಳಿದಾಗ ಅವ್ರ ಮನೆಯಲ್ಲೆಲ್ಲ ವಿರೋಧ ಮಾಡ್ತಾರಂತೆ. ಯಾಕೆಂದರೆ ಅರಸು ಮನೆತನಗಳೆಲ್ಲ ಕಾಂಗ್ರೆಸ್ಗೆ ವಿರುದ್ಧವಾಗಿತ್ತು. ಯಾಕೆಂದರೆ ಅರಸು ಮನೆತನಗಳನ್ನೆಲ್ಲ ತಂದು ಪ್ರಜಾಪ್ರಭುತ್ವದೊಳಗೆ ವಿಲೀನ ಮಾಡಿದ್ರಲ್ಲ, ಅದರಿಂದ ನಮಗೆ ವಿರುದ್ಧವಾಗಿದ್ದ ಕಾಂಗ್ರೆಸ್ ಪಕ್ಷ ಇವನೇನು ಹೋಗ್ತಾನೆ ಅಂತ. ಬಟ್ ಅವರು ಹೋಗ್ತಾರೆ. ಆಗ ಅವ್ರು ಒಪ್ಪದಿದ್ದಾಗ ಸಾಹುಕಾರ ಚೆನ್ನಯ್ಯ ಅವರ ಮನೆಗೆ ಬಂದು ಇವ್ರ ಹತ್ರ ಇಲೆಕ್ಷನ್ಗೆ ದುಡ್ಡು ಇರೋದಿಲ್ಲ, ಅವ್ರು ಕೊಟ್ಟು ಮಾಡ್ತಾರೆ ಅಂತ ಒಬ್ಬ ನಾಯಕ. ಕೊನೆಗೆ ಸಾಹುಕಾರ ಚೆನ್ನಯ್ಯನವರು ಇವರಿಗೆ ವಿರೋಧ ಮಾಡ್ತಾರೆ, ಅವ್ರು ಬೇರೆ ಕಡೆಗೆ ಹೋಗ್ತಾರೆ. ನಿಜಲಿಂಗಪ್ಪ ಅವರು ವಿರೋಧ ಮಾಡ್ತಾರೆ, KH ಪಾಟೀಲ್ ವಿರುದ್ಧ ಇರುತ್ತೆ ಇವರಿಗೆ, ವೀರೇಂದ್ರ ಪಾಟೀಲ್ ಇರುತ್ತೆ ವಿರುದ್ಧ. ಅದೇನು ಅವರು 72ರ ನಂತರ ಇವರೆಲ್ಲ ದೊಡ್ಡ ತಲೆಗಳು ಸಂಸಾ ಕಾಂಗ್ರೆಸ್ ಹೋದಾಗ ಇಲ್ಲಿ ಸ್ವಲ್ಪ ಕ್ಲೀನ್ ಆದಾಗ ಇವರು ಇಂಥವ್ರನ್ನೆಲ್ಲ ಈಗ ನೋಡಿ, ಬಂಗಾರಪ್ಪ, ಬಸವಲಿಂಗಪ್ಪ, ರಂಗನಾಥ್, MY ಗೋರ್ಪಡೆ, ಮೊಯ್ಲಿ ಇಂಥವ್ರನ್ನೆಲ್ಲ ತರಿಸ್ಕೊಂಡು ತನ್ನದೊಂದು ಕೂಟ ಕಟ್ತಾರಲ್ಲ, ಅದರಿಂದ ಪಕ್ಷದ ಒಳಗಡೆ ಅಂತ ಅವರಿಗೆ ದೊಡ್ಡ ಸವಾಲುಗಳೇನಿರಲಿಲ್ಲ, ಪಕ್ಷದ ಒಳಗೆ ಇರಲಿಲ್ಲ. ಆದರೆ ಅವರು 78ರಲ್ಲಿ ಯಾವಾಗ ಇಂದಿರಾ ಗಾಂಧಿಯ ವಿರುದ್ಧ ಹೋಗ್ತಾರೆ ಅಂದಾಗ ಅವರೆಲ್ಲ ಶ್ರೀಕಂಠಯ್ಯನವರ ನೇತೃತ್ವದಲ್ಲಿ ಇಡೀ ಒಂದು 60-70 ಮಂದಿ ವಲಸೆ ಹೋಗಿ ಗುಂಡೂರಾವ್ ಜೊತೆ ಹೋಗ್ತಾರೆ. ಗುಂಡೂರಾವ್ನ ಎಮರ್ಜ್ ಆದ ನಂತರ ಅವರಿಗೆ ಒಂದು ದೊಡ್ಡ ಸವಾಲುಗಳು ಎದುರಾಗುತ್ತೆ. ಯಾಕೆಂದರೆ ಆಗ ಸಂಜಯ್ ಗಾಂಧಿ, ಇಂದಿರಾ ಗಾಂಧಿ ಇರುವವರೆಗೆ ಅವರಿಗೆ ಸಮಸ್ಯೆ ಇರಲಿಲ್ಲ. ಸಂಜಯ್ ಗಾಂಧಿ ಎಮರ್ಜ್ ಆದ ನಂತರ ಸಂಜಯ್ ಗಾಂಧಿಯ ಸ್ಟೈಲ್ ಇವರಿಗೆ ಇಷ್ಟ ಆಗ್ತಾ ಇರಲಿಲ್ಲ. ಅದು ಗೊತ್ತಾದಾಗ ಇಲ್ಲಿ ಈಗ ಗುಂಡೂರಾವ್ ಅವರನ್ನು ಕೂಡ ತಂದು ರಾಜಕಾರಣಕ್ಕೆ ತಂದವರು ದೇವರಾಜ ಅರಸು. ಅವರು ಎಲ್ಲ ಬಸ್ ಕಂಡಕ್ಟರ್ ಏನೋ ಅಲ್ಲಿ ಇದ್ದವರನ್ನು ಕರ್ಕೊಂಡು ಬಂದು ಮಾಡಿದ್ದಾರೆ. ಆದರೆ ಕೊನೆಗೆ ಅವರು ವಿರುದ್ಧ ಆಗ್ತಾರೆ. ಆ ನಂತರ ಅವರಿಗೆ ಆ ವಿರೋಧ 77ರ ನಂತರದ ದಿನಗಳಲ್ಲಿ ಪಕ್ಷದ ಒಳಗಡೆ ವಿರೋಧ ಬರುತ್ತೆ. ಆಗ ಕೇಂದ್ರ ಸರ್ಕಾರದ ಅವ್ರಿಗೆ ಭಾಳ ದೊಡ್ಡ ಸಮಸ್ಯೆ ಆಗಲೂ ಆಗಿರಲಿಲ್ಲ ಅವರಿಗೆ. ಆದರೆ ಈಗ ಸಿದ್ದರಾಮಯ್ಯನವರಿಗೆ ಅದೊಂದು ಭಾಳ ದೊಡ್ಡ ಸಮಸ್ಯೆ. ಉದಾಹರಣೆಗೆ ನೋಡಿ, ಆಗ ಫೆಡರಲ್ ಸ್ಟ್ರಕ್ಚರ್, ನಮ್ಮ ಒಕ್ಕೂಟ ವ್ಯವಸ್ಥೆ ಸ್ಟ್ರಾಂಗ್ ಆಗಿತ್ತು. ರಾಜ್ಯ ಸರ್ಕಾರಕ್ಕೆ ಅವರು ಕೆಲಸ ಮಾಡಲಿಕ್ಕೆ ಬಿಡ್ತಾಯಿದ್ರು. ಇವತ್ತು ಏನಾಗಿದೆ, ನೀವು ₹1 ತೆರಿಗೆ ಕೊಟ್ಟರೆ 16 ಪೈಸೆ ವಾಪಸ್ ಬರುತ್ತೆ. ಇವತ್ತು ನೀವು ಇವತ್ತು GST ಬಂದ ಮೇಲೆ ರಾಜ್ಯ ಸರ್ಕಾರಕ್ಕೆ ಸಂಪನ್ಮೂಲಗಳನ್ನು ಕ್ರೋಢೀಕರಣಕ್ಕೆ ಆಪ್ಷನ್ಸ್ಗಳೇ ಇಲ್ಲ. ನೀವು ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಮತ್ತು ಅಬ್ಕಾರಿ ಬಿಟ್ಟರೆ ಬೇರೆ ನಿಮಗೆ ರೆವಿನ್ಯೂಸೇ ಇಲ್ಲ. ನೀವು ಏನು ಕೆಲಸ ಮಾಡಲಿಕ್ಕಾಗುತ್ತೆ? ಬಟ್ ದೇವರಾಜ ಅರಸು ಅವರಿಗೆ ಅಂಥ ಪರಿಸ್ಥಿತಿ ಇರಲಿಲ್ಲ. ಒಂದು ಆಗಿನ ಕಾಲದಲ್ಲಿ ದೊಡ್ಡ ಇನ್ಫ್ರಾಸ್ಟ್ರಕ್ಚರ್, ಅದಕ್ಕೆ ದುಡ್ಡು ಹಾಕ್ತಿರ್ಲಿಕ್ಕೆ ಇರಲಿಲ್ಲ. ಒಂದು ಆರೋಪ ಒಮ್ಮೆ ನಂಜುಂಡಸ್ವಾಮಿಯವರು, MD ನಂಜುಂಡಸ್ವಾಮಿಯವರು ನನ್ನ ಹತ್ರ ಮಾತಾಡುವಾಗ ಹೇಳ್ತಾ ಇದ್ರು, ಇಲ್ಲ ರಾಜ್ಯದ ಇರಿಗೇಷನ್ ಪ್ರಾಜೆಕ್ಟ್ಗಳೆಲ್ಲವೂ ಕೂಡ ಸ್ವಲ್ಪ ಹಿನ್ನಡೆ ಆಗಲಿಕ್ಕೆ ದೇವರಾಜ ಅರಸು ಕಾರಣ ಅಂತ. ದೇವರಾಜ ಅರಸು ಏನು ಮಾಡಿದರೆ, ಪ್ರಯಾರಿಟಿಯನ್ನು ಸೋಷಲ್ ಸೆಕ್ಟರ್ಗೆ ಇನ್ವೆಸ್ಟ್ ಮಾಡಬೇಕು ಅಂತ, ಈ ಸಮುದಾಯಗಳನ್ನು ಅಭಿವೃದ್ಧಿ ಮಾಡಬೇಕು. ಈ ಇರಿಗೇಷನ್ ಪ್ರಾಜೆಕ್ಟ್ಗಳಿಗೆ ದುಡ್ಡು ಹಾಕಿದರೆ ಒಕ್ಕಲಿಗರು, ಲಿಂಗಾಯತರು ಅವರಿಗೆ ಹೋಗುತ್ತೆ ಎನ್ನುವುದು ಇತ್ತು ಅಂತ. ಅವ್ರಲ್ಲಿ ಇತ್ತ ಇಲ್ಲೋ ಗೊತ್ತಿಲ್ಲ ನನಗೆ, ಬಟ್ ನಂಜುಂಡಸ್ವಾಮಿಯವರ ಅಭಿಪ್ರಾಯ ಇದು ಇತ್ತು. ಆದರೆ ಇದಕ್ಕೆ ತದ್ವಿರುದ್ಧವಾಗಿ ನಾನು ಸಿದ್ದರಾಮಯ್ಯನವರ ಬಜೆಟ್ ಪ್ರಿಪರೇಷನ್ನಲ್ಲಿ ಕೂರ್ತಾ ಇದ್ದೆಲ್ಲ, ನನಗೆ ಇದು ನೆನಪಾಗ್ತಾ ಇತ್ತು. ಇವರು ದೇವರಾಜ ಅರಸು ಅಂತ ಹೇಳ್ತಾರೆ, ಇವರು ಹಂಗೆ ಮಾಡ್ತಾರೆ ಏನಂತ. ನಾನು ಕಣ್ಣಾರೆ ನೋಡಿದ್ದೇನೆ. ಇರಿಗೇಷನ್ನ ವಿಷಯದಲ್ಲಿ ಬಂದಾಗ ಸಿದ್ದರಾಮಯ್ಯನವರು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು, ಏನಾದರೂ ಮಾಡಿ ನಾನು ಪ್ರಾಮಿಸ್ ಮಾಡಿದ್ದೀನಿ, ವರ್ಷಕ್ಕೆ 10,000 ಕೋಟಿ ಕೊಡ್ತೇನೆ, ಅದರಿಂದ ಕಡಿಮೆ ಆಗಬಾರ್ದು ಅಂತ. ನಾನು ಇವರು ದೇವರಾಜ ಅರಸು ಅಂತ ಹೇಳ್ತಾರೆ, ಇವರು ಸೋಷಲ್ ಸೆಕ್ಟರ್ಗೆ ಜಾಸ್ತಿ ಕೊಡಬೇಕಲ್ಲ, ಇರಿಗೇಷನ್ ಯಾಕೆ ಹೇಳ್ತಾರೆ ಅಂತ. ಆ ರೀತಿಯ ಡಿಫರೆನ್ಸ್ಗಳಿದೆ. ನಾನು ಕಣ್ಣಾರೆ ನೋಡಿದ್ದೇನೆ. ಅದರಿಂದಾಗಿ 13 to 18 50,000 ಕೋಟಿ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿರೋದು ನೀವು ತೆಗೆದು ನೋಡಿದ್ರೆ 60,000 ಕೋಟಿಯಷ್ಟು ದುಡ್ಡು ಇರಿಗೇಷನಿಗೆ ಕೊಟ್ಟಿದ್ದಾರೆ ಅವರು. ಅದರಿಂದ ಈಗ ಕೃಷಿ ಭಾಗ್ಯ ಅದಕ್ಕೆ ಜಾತಿ ಮತ ಪಂಥಗಳ ಭೇದ ಇಲ್ಲಲ್ಲ, ಕೃಷಿಕರು ಎಲ್ಲರಿಗೂ ಕೊಟ್ಟಿದ್ದಾರೆ. ಅದರಿಂದ ಸಿದ್ದರಾಮಯ್ಯನವರು ಕೂಡ ಆ ರೀತಿ ಯೋಚನೆ ಮಾಡಿದ್ದಾರೆ. ಇದಕ್ಕೆ ಪಾರ್ಟಿ ಒಳಗಡೆ ಹಾಗೆ ನೋಡಿದರೆ ದೇವರಾಜ ಅರಸಿಗೆ ಅಂಥ ಸಮಸ್ಯೆ ಪಾರ್ಟಿ ಒಳಗೆ ಇರಲಿಲ್ಲ. ಅದು ಹೈಕಮಾಂಡ್ನ ಎದುರು ಹಾಕಿದ ನಂತರ ಅವ್ರಿಗೆ ಶುರುವಾಗಿರೋದು. ಆದರೆ ಸಿದ್ದರಾಮಯ್ಯನವರಿಗೆ ಆಗಲ್ಲ. ಸಿದ್ದರಾಮಯ್ಯನವರು ಬಂದ ದಿನದಿಂದ ವಲಸಿಗರು, ಮೂಲ ನಿವಾಸಿಗಳು ಈ ಸಂಘರ್ಷ ನಡೀತಾನೇ ಇತ್ತು. ಇವತ್ತಿಗೂ ಅದು ಬೇರೆ ರೂಪದಲ್ಲಿ ಇವತ್ತು ಕಂಟಿನ್ಯೂ ಆಗಿದೆ. ಹೈಕಮಾಂಡ್ ವೀಕ್ ಅಂತ ಅಂದ್ರೆ ಆ ಕಾರಣ ಒಂದು ಖಂಡಿತ ವೀಕ್ ಆಗಿದೆ. ಸಹಾಯಕಾರಿ ಅನಿಸಲ್ವ? ಅಲ್ಲ, ಸಹಾಯಕಾರಿ ಆಗಿದೆ. ಅದು ಕೂಡ ಸಹಾಯಕಾರಿ ಆಗಿದೆ. ಯಾಕೆಂದರೆ ಆ ಕಾಲದ ಒಂದು ಇಂದಿರಾ ಗಾಂಧಿಗೆ ದೇವರಾಜ ಅರಸು ಅವರಿಗೆ 78ರವರೆಗೆ ಅವರಿಗೆ ಏನು ಸಮಸ್ಯೆ ಮಾಡಿಲ್ಲ. ಆದರೆ ಯಾವಾಗ ಇವರು ಸ್ವಲ್ಪ ಎಸರ್ಟ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದರು, ಅವರು ನಾಶ ಆದರು. ಆದರೆ ಇವತ್ತು ಅಷ್ಟೊಂದು ಸ್ಟ್ರಾಂಗ್ ಆಗಿಲ್ಲ. ಹೈಕಮಾಂಡ್ ಓವರ್ ದಿ ಪೀರಿಯಡ್ ವೀಕ್ ಆಗಿದೆ. ಆದರೆ ಹೈಕಮಾಂಡ್ ಇವತ್ತು ಇದೆ. ಆದರೆ ಉದಾಹರಣೆಗೆ ರಾಹುಲ್ ಗಾಂಧಿ ಬಂದ ನಂತರ ಈಗ 2013ರಲ್ಲಿ ನೀವು ಮುಖ್ಯಮಂತ್ರಿ ಆಯ್ಕೆ ಡೆಲ್ಲಿಯಲ್ಲಿ ಆಗಿದ್ದಲ್ಲ, ಅದು ಕರ್ನಾಟಕದಲ್ಲಿ ಆಗಿದೆ. ಬಟ್ ಅದಕ್ಕಿಂತ ಹಿಂದಿನ ಈಗ ಉದಾಹರಣೆಗೆ ಬಂಗಾರಪ್ಪ ಚೇಂಜ್ ಆದಾಗ
ಡೆಲ್ಲಿಯಿಂದ ನರಸಿಂಹರಾವ್ ಅವರು ಲಕೋಟೆ ಕಳಿಸಿ ಇಲ್ಲಿ ಓಪನ್ ಆಗಿ ಮೊಯ್ಲಿ ಆದರು. ಎಸ್ ಎಂ ಕೃಷ್ಣ ಇನ್ನು ಆಗ್ತೇನೆ ಅಂತ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗಿ ಪೂಜೆ ಎಲ್ಲ ಸಲ್ಲಿಸಿ ವಾಪಸ್ ಬಂದಾಗ ಮೊಯ್ಲಿ ಚೀಫ್ ಮಿನಿಸ್ಟರ್ ಆಗಿಬಿಟ್ಟಿದ್ರು. ಆ ಟೈಪ್ನ ಒಂದು ಹೈಕಮಾಂಡ್ ಕಲ್ಚರ್ ರಾಹುಲ್ ಗಾಂಧಿ ಬಂದ ನಂತರ ಸ್ವಲ್ಪ ಕಡಿಮೆ ಆಗಿದೆ. ಇದನ್ನು ನೀವೇ ಸೆಟಲ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅದು ವೀಕ್ ಆಗಿದೆ ನಿಜ, ಆದರೆ ಇವರು ಚಾಲೆಂಜ್ ಮಾಡೋ ಸ್ಥಿತಿಯಲ್ಲಿ ಇವತ್ತು ಇಲ್ಲ. ಅದನ್ನು ಈಗ ಉದಾಹರಣೆಗೆ ಚಾಲೆಂಜ್ ಮಾಡಬೇಕಾದ್ರೆ ಕಾನ್ಸೆನ್ಸಸ್ಸನ್ನು ಹೈಕಮಾಂಡ್ ರಿಜೆಕ್ಟ್ ಮಾಡಿದೆ. ನನ್ನ ಪ್ರಕಾರ ಅವ್ರು ಎಸರ್ಟ್ ಮಾಡ್ಕೊಳ್ಬೇಕಿತ್ತು. ಅವ್ರು ಯಾಕೋ ಕಾಂಪ್ರಮೈಸ್ ಆದರು. ಅದು ನನ್ನ ಪ್ರಕಾರ ಇವತ್ತು ಈಗ ಹೊಸ ಕಾನ್ಸೆನ್ಸಸ್ ರಿಪೋರ್ಟ್ ಬಂದು ಇಂಪ್ಲಿಮೆಂಟ್ ಆದರೆ ಆ ಕಳಂಕ ಹೋಗುತ್ತೆ. ಇಲ್ಲದಿದ್ದರೆ ಸಿದ್ದರಾಮಯ್ಯನವ್ರನ್ನ ರಾಜಕೀಯದ ಹಿಸ್ಟ್ರಿಯಲ್ಲಿ ಆ ಕಳಂಕ ಉಳಿಯುತ್ತೆ. ಅದನ್ನು ಅವರು ಅವರದೇ ಕೂಸೋದು, ಅವರೇ ಕೈ ಬಿಟ್ಟರು ಎನ್ನುವುದು ಖಂಡಿತ. ಅಂದರೆ ಅದು ಜಾತಿ ಗಣತಿಯನ್ನು ಅಥವಾ ಜಾತಿ ಕಾನ್ಸೆನ್ಸಸ್ಸನ್ನು ಇಂಪ್ಲಿಮೆಂಟ್ ಮಾಡಿದರೆ ದೇವರಾಜ ಅವರ ತರ ಬೇರೆ ಬೇರೆ ಕಾರ್ಯಕ್ರಮ ಮಾಡಿರ್ಬೋದು. ಅದು ಖಂಡಿತ ಅದು ಉಳಿದು ಅದೇ. ಆದರೆ ಜಾತಿ ಗಣತಿ ಅದು ಅಂದರೆ ಅದನ್ನು ಒಪ್ಕೊಳ್ಳೋದು ಒಂದು ಸಣ್ಣದು. ಅದರ ನಂತರದ ಕೆಲವು ಡಿಸಿಷನ್ಗಳಿದೆಯಲ್ಲ, ಈಗ ಅದರ ಆಧಾರದಲ್ಲಿ ಮೀಸಲಾತಿಯ ಪ್ರಮಾಣವನ್ನು ಹೆಚ್ಚು ಮಾಡೋದು, ಇಲ್ಲದ್ರೆ ಖಾಸಗಿ ಕ್ಷೇತ್ರದಲ್ಲಿ ಮೀಸಲಾತಿ ಕೇಳೋದು, ಇಲ್ಲದ್ರೆ ಒಳ ಮೀಸಲಾತಿಗಳ ಬಗ್ಗೆ ನಿರ್ಧಾರ ತಗೊಳ್ಳೋದು, ಇದೆಲ್ಲವೂ ಕೂಡ. ಯಾಕೆಂದರೆ ಮೀಸಲಾತಿಗೆ ಸಂಬಂಧಿಸಿದ ಯಾವುದೇ ವಿಷಯವನ್ನು ನೀವು ಯಾವುದೇ ಕಾನೂನನ್ನು ತಂದು ಕೂಡಲೇ ಅದು ಕೋರ್ಟಿಗೆ ಹೋಗುತ್ತೆ. ಕೋರ್ಟಿಗೆ ಏನು ಹೇಳುತ್ತೆ, ನೀವು ಮೀಸಲಾತಿ ಸರಿಯಪ್ಪ, ವ್ಯಾರ್ ಇಸ್ ದಿ ಎಂಪೆರಿಕಲ್ ಡೇಟಾ ಎಲ್ಲಿದೆ ನಿಮ್ಮ ಹತ್ರ ಅಂತ ಕೇಳುತ್ತೆ. ಅದರಿಂದ ಇದು ಭಾಳ ಇಂಪಾರ್ಟೆಂಟ್. ಈಗ ಕಾನ್ಸೆನ್ಸಸ್ ಒಪ್ಪಿದ ಕೂಡಲೇ ಏನೋ ದೊಡ್ಡ ಬದಲಾವಣೆ ಆಗೋದಿಲ್ಲ. ಆದರೆ ಅದರ ನಂತರ ತಗೊಳ್ಳುವ ನಿರ್ಧಾರಗಳಿಗೆ ಇದೆಯಲ್ಲ, ಕಾನ್ಸೆನ್ಸಸ್ ರಿಪೋರ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್. ಅದರ ಆಧಾರದಲ್ಲಿ ನಿಮಗೆ ಜನಸಂಖ್ಯೆಯ ಇಡೀ ಆರ್ಥಿಕ ಹಿನ್ನೆಲೆ ಗೊತ್ತಾಗುತ್ತೆ, ಸಾಮಾಜಿಕ ಹಿನ್ನೆಲೆ ಗೊತ್ತೆ, ನಾಳೆ ಟಿಕೆಟ್ ಕೊಡುವಾಗ ಯಾವ ಸಮುದಾಯಕ್ಕೆ ಕೊಡಬೇಕಂತ ಗೊತ್ತಾಗುತ್ತೆ, ನೀವು ಯೋಜನೆಗಳನ್ನು ಮಾಡುವಾಗ ಯಾವ ರೀತಿ ಅದನ್ನು ರೂಪಿಸಬೇಕು ಅನ್ನೋದು ಗೊತ್ತಾಗುತ್ತೆ. ಈ ದೃಷ್ಟಿಯಿಂದ ಕಾನ್ಸೆನ್ಸಸ್ ರಿಪೋರ್ಟ್ ಭಾಳ ಇಂಪಾರ್ಟೆಂಟ್. ಅದನ್ನು ಕಾನ್ಸೆನ್ಸಸ್ ರಿಪೋರ್ಟು ಯಾಕೆ ಅಕ್ಸೆಪ್ಟ್ ಮಾಡಿದ ಕೂಡಲೇ ಎಲ್ಲ ಐಂದದವರ ಉದ್ಧಾರ ಆಗುತ್ತೆ ಅಂತಲ್ಲ. ಅದರ ಆಧಾರದಲ್ಲಿ ಕೆಲವು ಯೋಜನೆಗಳನ್ನು ರೂಪಿಸ್ಬೋದು, ಕೆಲವು ನೀತಿಗಳನ್ನು ಕೈಗೊಳ್ಬೋದು ಎನ್ನುವ ಕಾರಣಕ್ಕೆ ಅದು ಮಾಡಬೇಕು. ಅದು ಇಂಪಾರ್ಟೆಂಟ್. ಈಗ ಆಲ್ಮೋಸ್ಟು ಇವರ ಈ ಅವಧಿಯಲ್ಲಿ ಈಗ ಹೆಚ್ಚು ಕಡಿಮೆ ಬಹುಶಃ ಇವರು ಇನ್ನೊಂದು ಬಜೆಟ್ ಕನಿಷ್ಠ ಈಗಿನ ಇದರಲ್ಲಿ ನೋಡಿದರೆ ಇರ್ತಾರೆ. ಕಾನ್ಸೆನ್ಸಸ್ ಆಗಿದೆ, ಅದರ ಅನಾಲಿಸಿಸ್ ನಡೀತಾ ಇರುತ್ತೆ. ಅದನ್ನು ಇಂಪ್ಲಿಮೆಂಟ್ ಅದನ್ನು ಎಕ್ಸೆಪ್ಟ್ ಮಾಡಿಕೊಂಡ್ರೆ ಬಹುಶಃ ಆ ಒಂದು ಸಾಧನೆ ಅವರ ಕ್ರೆಡಿಟಿಗೆ ಹೋಗುತ್ತೆ. ಆಗ ನೀವು ಭಾಳ ಕಾನ್ಫಿಡೆಂಟಾಗಿ ಹೇಳ್ಬೋದು, ಅವರು ಅದನ್ನು ಮಾಡಿದ್ದಾರೆ, ಸಿದ್ದರಾಮಯ್ಯನವರು ಇದನ್ನು ಮಾಡಿದ್ದಾರೆ. ಅಂದರೆ ದೇವರಾಜ ಅರಸು ಮತ್ತು ಇದರ ಅಂದರೆ ಮುಖ್ಯಮಂತ್ರಿಯಾಗಿ ಅನುಭವಿಸಿದ ಅವಧಿ ಮತ್ತು ಅದನ್ನು ಕಂಪೇರ್ ಮಾಡಿ ನಾವೆಲ್ಲ ಮಾತಾಡ್ತೇವೆ. ಆದರೆ ಸಿದ್ದರಾಮಯ್ಯನವರು ನೀವು ಅಂದರೆ ಹತ್ತಿರದಿಂದ ನೀವು ಹಿರಿಯ ಪತ್ರಕರ್ತರಾಗಿ ಮತ್ತು ಅವರ ಮಾಧ್ಯಮ ಸಲಹೆಗಾರರಾಗಿ ಕೂಡ ಕೆಲಸ ಮಾಡಿದಿರಿ. ನಿಮಗೆ ಏನಿದೆ ಅಂದರೆ ಅವರು ನೀವು ಆಗಲೇ ಹೇಳಿದ್ರಿ ಅಂದರೆ ದೇವರಾಜ ಅರಸು ಅವರದ್ದು ರಾಜಕಾರಣನೇ ಬೇರೆ, ಅವರ ಸ್ವಭಾವನೆ ಬೇರೆ, ಸಿದ್ದರಾಮಯ್ಯನವರದ್ದೇ ಬೇರೆ. ಬಟ್ ಸಿದ್ದರಾಮಯ್ಯನವರಾಗಿ ಮುಂದೆ ಹೇಗೆ ಮುಂದುವರಿಬೋದು ಅಂತ ಅನಿಸುತ್ತೆ? ಅಲ್ಲ, ಒಂದು ಸಿದ್ದರಾಮಯ್ಯನವ್ರ ಹತ್ರ ಒಂದು ಕ್ವಾಲಿಟಿ ಏನಂದರೆ, ಸಿದ್ದರಾಮಯ್ಯನವ್ರು ಭಾಳ ಮಂದಿಗೆ ಆ ಕ್ವಾಲಿಟಿ ಇಲ್ಲ. ಒಂದು, ಈಸ್ ಎ ಮಾಸ್ ಲೀಡರ್, ಅಟ್ ದಿ ಸೇಮ್ ಟೈಮ್ ಈಸ್ ಎ ಗುಡ್ ಅಡ್ಮಿನಿಸ್ಟ್ರೇಟರ್. ಆಯಿತಾ? ಈಗ ಭಾಳಷ್ಟು ಮಂದಿ ನಮ್ಮ ಲೀಡರ್ಗಳಲ್ಲಿ ಮಾಸ್ ಲೀಡರ್ ಆಗಿರ್ತಾರೆ. ಈ ಉದಾಹರಣೆಗೆ ಯಡಿಯೂರಪ್ಪ ಮಾಸ್ ಲೀಡರ್, ಆದರೆ ಒಳ್ಳೆ ಅಡ್ಮಿನಿಸ್ಟ್ರೇಟರ್ ಅಲ್ಲ. ದೇವೇಗೌಡರು ಇದ್ದರು. ಅದೇ ದೇವೇಗೌಡರಿಗೆ ಅವ್ರಿಗೆ ಅವಕಾಶ ಹೆಚ್ಚು ಸಿಗಲಿಲ್ಲ. ಆ್ಯಕ್ಚುಲಿ ನಾನು ಯಾವಾಗಲೂ ಹೇಳ್ತೇನೆ, ಭಿನ್ನಾಭಿಪ್ರಾಯಗಳಿರ್ಬೋದು, ಆದರೆ ಒಂದು 5 ವರ್ಷ ಅವರು ಮುಖ್ಯಮಂತ್ರಿಯಾಗಿ ಕರ್ನಾಟಕದಲ್ಲಿ ಇರಬೇಕಿತ್ತು ಅಂತ. ಅಟ್ಲೀಸ್ಟ್ ಇರಿಗೇಷನ್ ಪ್ರಾಜೆಕ್ಟ್ಗಳಾದರೂ ಕಂಪ್ಲೀಟ್ ಆಗ್ತಿದ್ರು, ಉಳಿದು ಯಾವುದು ಆಗದೇ ಇದ್ದರು. ಈಸ್ ಎ ಗುಡ್ ಅಡ್ಮಿನಿಸ್ಟ್ರೇಟರ್. ಮನಮೋಹನ್ ಸಿಂಗ್ ಅಡ್ಮಿನಿಸ್ಟ್ರೇಟಿವ್ ಇಸ್ ಗುಡ್, ಈ ವಾಸ್ ನಾಟ್ ಎ ಮಾಸ್ ಲೀಡರ್. ವಾಜಪೇಯಿ ಈಸ್ ಎ ಮಾಸ್ ಲೀಡರ್, ಅದು ಅಡ್ಮಿನಿಸ್ಟ್ರೇಷನ್ ಗಂಧಗಾಳಿ ಗೊತ್ತಿರಲಿಲ್ಲ ಅವರಿಗೆ. ಸೊ 2 ಕ್ವಾಲಿಟಿಗಳು ಒಬ್ಬ ಲೀಡರ್ಗಳಲ್ಲಿ ಇರೋದು ಭಾಳ ಅಪರೂಪ. ಹಾಗೆ ನೋಡಿದರೆ ದೇವರಾಜ ಅರಸು ಮಾಸ್ ಲೀಡರ್ ಏನಲ್ಲ, ಯಾಕೆಂದರೆ ಅವರಿಗೆ ದೊಡ್ಡ ಜಾತಿಯ ಬಲ ಇರಲಿಲ್ಲ. ಅದೇ ಈ ವಾಸ್ ಎ ಗುಡ್ ಅಡ್ಮಿನಿಸ್ಟ್ರೇಟರ್. ಸಿದ್ದರಾಮಯ್ಯನವರ ಅಡ್ವಾಂಟೇಜ್ ಏನಂದರೆ ಈಸ್ ಎ ಮಾಸ್ ಲೀಡರ್, ಎಟ್ ದಿ ಸೇಮ್ ಟೈಮ್ ಈಸ್ ಎ ಗುಡ್ ಅಡ್ಮಿನಿಸ್ಟ್ರೇಟರ್. ಅದು ಒಂದು ಕ್ವಾಲಿಟಿ ಇದೆ ಅವರಿಗೆ. ಇವತ್ತಿಗೂ ಅವರೊಂದು ಡಿಪಾರ್ಟ್ಮೆಂಟ್ ಮೀಟಿಂಗ್ ಕರೆದರೆ ಆಫೀಸರ್ಸ್ಗಳೆಲ್ಲ ನಡುಗು ಹೋಗ್ತಾರೆ. ಯಾಕೆಂದರೆ ಅವರಿಗೆ ನನಗೆ ಒಮ್ಮೆ ವಿಶ್ವನಾಥ್ ಹೇಳ್ತಾಯಿದ್ರು, ಒಳ್ಳೆ ಅಡ್ಮಿನಿಸ್ಟ್ರೇಟರ್ ಯಾರಂದರೆ ಅವ್ರು ಹೇಳ್ತಾ ಇದ್ರಂತೆ, ಈ ಫೈಲ್ಗಳನ್ನು ರೀಡ್ ಮಾಡಲಿಕ್ಕೆ ಕಲಿಬೇಕು ಅಂತ. ಈ ಆಫೀಸರ್ಸ್ಗಳು ಫೈಲ್ಗಳನ್ನು ತಂದಿಡ್ತಾರಲ್ಲ, ಸುಮ್ಮನೆ ಸೈನ್ ಹಾಕಿದರೆ ಆಫೀಸರ್ ನೋಡ್ತಾನೆ, ಇವನು ಪೆದ್ದು ಇವನಿಗೆ ಏನು ಗೊತ್ತಾಗೋದಿಲ್ಲ ಅಂತ. ಯು ಶುಡ್ ರೀಡ್ ದಿ ಫೈಲ್ ಅಂತ, ಯು ಶುಡ್ ರೀಡ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದಿ ಫೈಲ್ಸ್ ಅಂತ. ಅದನ್ನು ಮಾಡಲಿಕ್ಕೆ ಶುರು ಮಾಡಿದರೆ ಆಫೀಸರ್ಗೆ ಹೆದರಿಕೆ ಆಗುತ್ತೆ. ಸಿದ್ದರಾಮಯ್ಯವ್ರ ಹತ್ರ ಆ ಕ್ವಾಲಿಟಿ ಇದೆ.
ಸಿದ್ದರಾಮಯ್ಯನವ್ರನ್ನ ಯಾರು ಅಧಿಕಾರಿಗಳು ಫೂಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಗೊತ್ತಿರುತ್ತೆ. ನೀವು ಡಿ ಸಿಗಳ ಮೀಟಿಂಗ್ ಅದೆಲ್ಲ ತೆಗೆದು ನೋಡಿದರೆ ಎಲ್ಲ ನಡುತ್ತಾರೆ. ಅದಕ್ಕಿಂತ ಮೊದಲು ಒಂದು ಪ್ರಿಪೇರ್ ಆಗಿ ಬಂದಿರ್ತಾರೆ ಅವರು. ಅವ್ರ ಹತ್ರ ಇದು ಸುಳ್ಳು ಹೇಳಲಿಕ್ಕೆ ಆಗೋದಿಲ್ಲ. ನಾನು ಈಗ ಒಂದು 6 ಬಜೆಟ್ ಹೆಚ್ಚು ಕಡಿಮೆ ಇಡೀ ಒಂದೊಂದು ತಿಂಗಳ ಎಕ್ಸಸೈಸಲ್ಲಿ ನಾನು ಕೂತಿದ್ದೆ ಇಂಟ್ರೆಸ್ಟಿಂದ. ಏನು ಹೇಳಿದ್ರು ಅವರು ಸುಮ್ಮನೆ ನಿದ್ದೆ ಮಾಡಿದಾಗ ಈಗ ಕೂತಿರ್ತಾರೆ. ಅವ್ರು ಬಂದ ಕೂಡಲೇ ಎಚ್ಚರಿಕೆ ಆಗ್ತಾರೆ. ಅವರನ್ನು ಫೂಲ್ ಮಾಡಲಿಕ್ಕೆ ಆಗೋದಿಲ್ಲ. ಆಮೇಲೆ ಅವರು ಯಾವತ್ತೂ ಕೂಡ ಒಂದು ಕಾರ್ಯಕ್ರಮವನ್ನು ಒಂದು ಘೋಷಣೆ ಬಿಡು, ಅದಕ್ಕೆ ಫಂಡ್ ಆಮೇಲೆ ನೋಡುವಂತ ಯಾವತ್ತೂ ಹೇಳಿಲ್ಲ. ಅದಕ್ಕಾಗಿ ಅವ್ರು ಏನಂತಾರೆ, ನುಡಿದಂತೆ ನಡೆದಿದ್ದೇನೆ 160 ಯಾಕೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಾಧ್ಯ ಇದೆ ಅಂದರೆ ಅದಕ್ಕೆ ಸಂಪನ್ಮೂಲಗಳನ್ನು ಒದಗಿಸಲಿಕ್ಕೆ ಸಾಧ್ಯ ಆದರೆ ಯೋಜನೆಯನ್ನು ಮಾಡುವಂತ, ಇಲ್ಲದ್ರೆ ಮಾಡೋದೇ ಬೇಡ ಅಂತ. ಸುಮ್ಮನೆ ಒಂದು ಘೋಷಿಸಿಬಿಡಿ ಆಮೇಲೆ ನೋಡೋಣ, ಅದು ಮಾಡ್ತಾ ಇರಲಿಲ್ಲ ಅವರು. ಇನ್ ದ್ಯಾಟ್ ವೇ ಈಸ್ ಎ ಗುಡ್ ಅಡ್ಮಿನಿಸ್ಟ್ರೇಷನ್. ಅಲ್ಲ, ಒಂದು ರೈಟರ್ ನೋಟಲ್ಲಿ ಅಧಿಕಾರಿಗಳ ಮೇಲೆ ಕಂಟ್ರೋಲ್ ಇರುವುದೇ ಅವರ ಹಗರಣಗಳಿಂದ ಜಾರಿಕೊಳ್ಳಿಕ್ಕೆ ಸಹಾಯತ. ಅದು ಖಂಡಿತ. ಅಧಿಕಾರಿಗಳ ಮೇಲೆ ಕಂಟ್ರೋಲ್ ಇರೋದ್ರಿಂದ ಅವ್ರಿಗೇನಂದರೆ ಒಂದು ಇನ್ನೊಂದು ಕ್ವಾಲಿಟಿ ಇದೆ ನೋಡಿ. ದೇವರಾಜ ಅರಸ್ ಮೇಲೆ ಒಂದು ಆರೋಪ ಏನಂದರೆ ಭ್ರಷ್ಟಾಚಾರ ಅವರ ಬಿಡಲಿ ಜಾಸ್ತಿ ಆಯ್ತಂತ. ಆದರೆ ಇವತ್ತು ದೇವರಾಜ ಅರಸು ಕುಟುಂಬದ ಆಸ್ತಿ ತೆಗೆದು ನೋಡಿದರೆ ಪಾಪ ಅವ್ರ ಹತ್ರ ಏನೂ ಇಲ್ಲ. ದೇವರಾಜ ಅರಸರು ಅಧಿಕಾರ ಹೋದ ನಂತರ ಈ ರಘುರಾಮ್ ಶೆಟ್ಟರ್ ಅವರ ಪುಸ್ತಕದಲ್ಲಿ ಬರೆದಿದ್ದಾರೆ ಅದನ್ನು. ಅವರು ಡೆಲ್ಲಿಗೆ ಹೋಗಬೇಕಿತ್ತು, ಟಿಕೆಟ್ ಬುಕ್ ಮಾಡಲಿಕ್ಕೆ ಆದಾಗ ಅವ್ನು PS ಬಂದು ಹೇಳ್ತಾನಂತೆ, ಆಗಲಿಲ್ಲ. ಯಾಕೆ ಆಗಲಿ ಅಂತ ಕೇಳಿದರೆ ಅಲ್ಲಿ ಎಷ್ಟೋ ₹1000 ಬಾಕಿ ಇದೆ ಸರ್ ಇಂಜಿನದ್ದು ಅಂತ. ಅಂದರೆ ಆಗ ಅವರು ಕೋಡೆಗೆ ಯಾರೋ ಫೋನ್ ಮಾಡಿ ಸೆಟ್ಲ್ ಮಾಡ್ತಾರೆ. ಒಂದು ಸಾರಿ ಹೋದಾಗ ಅವರು ಇಲ್ಲಿ ಅವರ ಮನೆಯಲ್ಲಿ ದನ ಸಾಕಿದ್ರಂತೆ. ಅವರು ಮೊದಲಿನೂ ದನ ಹಾಲು ಕರೀತಾಯಿದ್ರು, ಕೂತಿದ್ರಂತೆ. ಅಂದರೆ ಕೊನೆ ಅವರು ಹೇಳಿದ್ರು ಈ ಕೈಯಲ್ಲಿ ದುಡ್ಡು ತಗೊಂಡು ಈ ಕೈಯಲ್ಲಿ ಕೊಟ್ಟಿದ್ದೇನೆ ಅಂತ. ಅಂದರೆ ಅವರಿಗೆ ಜಾತಿಯ ಬಲ ಇಲ್ಲದೆ ಇರುವ ಕಾರಣ ಅವರು ಎಲ್ಲರನ್ನು ಕೂಡ ದುಡ್ಡು ಕೊಟ್ಟು ತನ್ನ ಕೈ, ನೀವು ಹೇಳಿದ್ರಲ್ಲ ಅವರ ಪಾರ್ಟಿ ಒಳಗಡೆ ಸಪೋರ್ಟ್ ಹೇಗಿತ್ತು ಅಂತ. ಪಾರ್ಟಿ ಒಳಗಡೆ ಭಾಳ ಮಂದಿ ಅವರ ಮದುವೆಗೆ, ಅವರ ಮಕ್ಕಳ ಎಜುಕೇಷನ್ಗೆ, ತಂದೆ ತಾಯಿಗಳ ಇದಕ್ಕೆ ಎಲ್ಲದಕ್ಕೂ ಅವರು ದುಡ್ಡು ಕೊಡ್ತಾಯಿದ್ರು. ದುಡ್ಡು ಎಲ್ಲಿಂದ ಬರುತ್ತೆ ಅದಕ್ಕೆ? ಅವರೇನಾದರೂ ಇಟ್ಕೊಂಡಿಲ್ಲ. ಆದರೆ ಕೆಟ್ಟ ಹೆಸರು ಅವರಿಗೆ ಬಂತು. ಸಿದ್ದರಾಮಯ್ಯ ಆ ವಿಷಯದಲ್ಲೂ ಕೂಡ ಈಸ್ ವೆರಿ ವೆರಿ ಸೆನ್ಸಿಟಿವ್ ಅಬೌಟ್ ದಿ ಮನಿ. ಅವ್ರ ಕೈಯಿಂದ ಮುಟ್ಟೋದಿಲ್ಲ ಅವರು ಯಾವತ್ತು ದುಡ್ಡನ್ನು. ಅವ್ರು ಭಾಳ ಸಂದರ್ಭದಲ್ಲಿ ಹೇಳಿದ್ದಾರೆ, ನಾನೇನು ಸಾಚ ಅಂತ ಹೇಳೋದಿಲ್ಲ, ಇಲೆಕ್ಷನ್ಗೆ ದುಡ್ಡು ಬೇಕಪ್ಪ, ನಾವು ತಗೊಳ್ಳೇಬೇಕಾಗುತ್ತೆ. ಇಲ್ಲದ್ರೆ ಈಗ 45 ಲಕ್ಷದಲ್ಲಿ MLA ಆಗಲಿಕ್ಕೆ ಆಗುತ್ತಾ? ಕೊಡಲೇಬೇಕು. ಅವ್ರು ಹೇಳ್ತಾರೆ, ದೊಡ್ಡವರಿಂದ ದುಡ್ಡು ತಗೊಂಡ್ರೆ ಅವರು ಸುಮ್ಮನೆ ಇರ್ತಾರಾ? ಗೆದ್ದ ಮೇಲೆ ಫೈಲ್ ತಗೊಂಡು ಬರ್ತಾರೆ ಅವರು. ಇದನ್ನು ಅವ್ರು ಓಪನ್ ಆಗಿ ನಾವು ಹೇಳೋದಿಲ್ಲ, ಅವರೇ ಹೇಳ್ತಾ ಇದ್ದಾರೆ. ಇವತ್ತಿನ ಸಿಸ್ಟಮ್ ಹಾಗಾಗ್ಬಿಟ್ಟಿದೆ. ಅದಕ್ಕಾಗಿ ನಾನು ರಿಟೈರ್ ಆಗ್ತೇನೆ ಅಂತ ಹೇಳ್ತಾ ಇರುವಾಗ ಇದನ್ನು ಭಾಳ ಸರಿ ಹೇಳಿದ್ದಾರೆ. ಇನ್ನೊಂದು ನೀವು ಹೇಳಿದ ಹಾಗೆ ಆಫೀಸರ್ಗಳಿಗೆ ಅವರನ್ನು ಫೂಲ್ ಮಾಡಲಿಕ್ಕೆ ಆಗೋದಿಲ್ಲ. ಅದು ಆಮೇಲೆ ಸಿದ್ದರಾಮಯ್ಯನವರು ಕೂಡ ನಾನು ಫಸ್ಟ್ ಟರ್ಮ್, ಈ ಟರ್ಮಲ್ಲಿ ಹೇಳೋದಿಲ್ಲ, ಫಸ್ಟ್ ಟರ್ಮ್ನಲ್ಲಿ ನರಸಿಂಹರಾಜು ಇದ್ದರು ಫಸ್ಟಿಗೆ, ಆಮೇಲೆ ಅತಿಕ್ ಬಂದರು. ಆ ಕಾಲದಲ್ಲಿ ಅವರಿಗೆ ಒಳ್ಳೆ ಆಫೀಸರ್ಸ್ಗಳದು ಇತ್ತು. ಈ ಟರ್ಮಲ್ಲಿ ಸ್ವಲ್ಪ ವ್ಯತ್ಯಾಸಗಳೆಲ್ಲ ಆಗಿದೆ. ಅದರಿಂದ ಸ್ವಲ್ಪ ಅದರಿಂದ ಬೇರೆ ಬೇರೆ ಕಷ್ಟಗಳನ್ನು ಕೂಡ ಎದುರಿಸಬೇಕಾಯ್ತು ಅವರು. ಅದು ಆ ಕ್ವಾಲಿಟಿ ಇದೆ. ಅವರು ದುಡ್ಡು ಕಾಸಿನ ವಿಷಯದಲ್ಲಿ ಭಾಳ ಸೆನ್ಸಿಟಿವ್. ಅವರು ಅರಸು ಕೂಡ ಹಂಗೇನೇ ಇದ್ದರು, ಪರ್ಸ್ನಲಿ ಏನು ಇದು ಮಾಡಿರಲಿಲ್ಲ. ಸಿದ್ದರಾಮಯ್ಯನವರು ಕೂಡ ಪರ್ಸ್ನಲಿ ದುಡ್ಡು ಮಾಡೋದ್ರಲ್ಲಿ ಅವರಿಗೆ ಹೆಚ್ಚಿನ ಆಸೆ. ಇಲ್ಲದಿದ್ದರೆ ಅವರು ಒಂದು ಪ್ರತ್ಯೇಕ ಪಾರ್ಟಿಯನ್ನೇ ಮಾಡ್ಬೋದಿತ್ತು, ಪ್ರಾದೇಶಿಕ ಪಕ್ಷವನ್ನು ಮಾಡ್ಬೋದಿತ್ತು. ಅದು ಮಾಡಲಿಲ್ಲ ಅವರದ್ದು. ವೀಕ್ಷಕರೇ, ಇಷ್ಟರವರೆಗೆ ಹಿರಿಯ ಪತ್ರಕರ್ತರಾದಂಥ ದಿನೇಶ್ ಅಮೀನ್ಮಠ್ ಅವರು ನಮ್ಮ ಜೊತೆಗೆ ದೇವರಾಜ ಅರಸ್ ಅವರು ಮತ್ತು ಸಿದ್ದರಾಮಯ್ಯನವರು ಇವರ ರಾಜಕಾರಣ, ಅವರ ಆಡಳಿತ ಮತ್ತು ಅವರ ಕೊಟ್ಟ ಕೊಡುಗೆಗಳು ಮತ್ತು ಅವರ ನೆಗೆಟಿವ್ ಸೈಡ್ ಎಲ್ಲವನ್ನು ಕೂಡ ವಿಶ್ಲೇಷಣೆ ಮಾಡಿದ್ದಾರೆ. ಮಠ್ ಅವರೇ, ನಮ್ಮ ಕಚೇರಿಗೆ ಬಂದು ಇಲ್ಲಿವರೆಗೆ ಮಾತಾಡಿದರೆ ನಿಮಗೆ ಧನ್ಯವಾದಗಳು. ಧನ್ಯವಾದಗಳು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.